ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ನೋಡ್ತಾ ಇರುವಂತಹ ಟಾಪಿಕ್ ಬಂದು ಕರ್ನಾಟಕ ಸ್ಟೇಟ್ ಕರೆಂಟ್ ಅಫೇರ್ಸ್. ವಿವಿಧ ಪೇಪರ್ಗಳಲ್ಲಿ ಬಂದಿರುವಂತಹ ಕರ್ನಾಟಕಕ್ಕೆ ರಿಲೇಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳು ಏನಿರ್ತವೆ ಇವುಗಳನ್ನು ನಾವು ಬೋತ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ನಾವು ನೋಡ್ತೀವಿ. ಮೊದಲು ಯಾವ ಯಾವ ಆರ್ಟಿಕಲ್ಗಳನ್ನು ನೋಡ್ತೀವಿ ಅಂತ ನೋಡಿ, ತದನಂತರ ಈ ದಿನದ ಆರ್ಟಿಕಲ್ಗಳನ್ನು ಇನ್ ಡೀಟೇಲ್ ನೋಡೋಣ. ಇವತ್ತು ನಾವು ನೋಡ್ತಾ ಇರುವಂತಹ ಆರ್ಟಿಕಲ್ಸ್ನ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಕೇಂದ್ರ ಸರ್ಕಾರ ಫ್ರೀ HPV ವ್ಯಾಕ್ಸಿನೇಷನನ್ನು ಕೊಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಸೊ ಅದರ ಕುರಿತಾಗಿ ನೋಡ್ತೀವಿ. ಇದು ಎರಡು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಮೇನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಈ ಆರ್ಟಿಕಲನ್ನು ನೋಡ್ತೀವಿ. ತದನಂತರ ಕರ್ನಾಟಕ ಸರ್ಕಾರ ಏನಿದೆ ಇದು ಡಿಪ್ಲೊಮೊ ಇನ್ ಅರ್ಲಿ ಚೈಲ್ಡ್ ಕೇರ್ ಆ್ಯಂಡ್ ಪ್ರೀ ಸ್ಕೂಲ್ ಎಜುಕೇಷನ್ ಏನಿದೆ ಇದರಲ್ಲಿ ಹೊಸದಾಗಿ ಡಿಪ್ಲೊಮೊವನ್ನು ಇಂಟ್ರೊಡ್ಯೂಸ್ ಮಾಡಿರೋದು ಮೊದಲ ಬಾರಿಗೆ ಈ ರೀತಿಯಾಗಿ ಮಾಡಿರುವಂಥ ಕಾರಣ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಮಂಗಳೂರು ಏರ್ಪೋರ್ಟ್ ವಿನ್ಸ್ ACI ಅವಾರ್ಡ್. ಸೊ ಇದು ಕೂಡ ಅವಾರ್ಡ್ಸ್ ಆ್ಯಂಡ್ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕಡೆ. ತದನಂತರ ಮಂಗಳೂರು ಏರ್ಪೋರ್ಟ್ ಏನಿದೆ ಮಂಗಳೂರು ಏರ್ಪೋರ್ಟ್ ಬಗ್ಗೆ ಕೂಡ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ತದನಂತರ ಆಶಾಕಿರಣ ಇನಿಷಿಯೇಟಿವ್ ಬಗ್ಗೆ ಮಾತನಾಡ್ತೀವಿ ನಾವು. ಹಾಗೆ ಇತ್ತೀಚೆಗಷ್ಟೇ ಒಂದು ರಿಪೋರ್ಟ್ ಏನು ಹೇಳಿದೆ ಅಂತಂದರೆ ಬೆಂಗಳೂರಿನ ಸುತ್ತಮುತ್ತ ಬೆಳೀತಾ ಇರುವಂಥ ಒಂದು ಬೆಳೆಗಳಲ್ಲಿ ಒಂದು ವೆಜಿಟೇಬಲ್ಸ್ ತರಕಾರಿಗಳಲ್ಲಿ ಲೆಡ್ ಕಂಟೆಂಟ್ ಏನಿದೆ ಇದು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ರಿಪೋರ್ಟ್ ಏನು ಹೇಳ್ತಾ ಇದೆ ಅದರ ಬಗ್ಗೆ ಆ ರಿಪೋರ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನೋಡಿ. ತದನಂತರ ಹಾಗಾದರೆ ನಾವು ತರಕಾರಿಯನ್ನು ಬಳಸದೇ ಇರೋದಕ್ಕೆ ಆಗೋದಿಲ್ಲ, ಕರೆಕ್ಟ್ ಅಲ್ವಾ? ಈ ರೀತಿಯಾಗಿ ಒಂದು ರಿಪೋರ್ಟ್ ಹೇಳ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ನಾವು ತರಕಾರಿಯನ್ನು ತಿನ್ನದೇ ಇರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾವ ರೀತಿಯಾದ ಒಂದು ಪ್ರಿಕಾಷನ್ಸ್ಗಳನ್ನು ತಗೋಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ನೋಡ್ತೀವಿ. ನಂತರ ಕೇರಳ ಹೆಸರನ್ನು ಕೇರಳಂ ಅಂತ ಚೇಂಜ್ ಮಾಡೋದಕ್ಕೆ ಮುಂದಾಗಿದೆ. ಸೊ ಅದರ ಕುರಿತಾಗಿ ನಾವು ನೋಡ್ತೀವಿ. ಸೊ ಇಷ್ಟು ಈ ಒಂದು ಆರ್ಟಿಕಲ್ಸ್ ಏನೇನು ನೋಡ್ತೀವಿ ಅಂತಾಗಿದೆ. ಈಗ ಮೊದಲೇ ಒಂದು ಆರ್ಟಿಕಲನ್ನು ನಾವು ನೋಡೋಣ. ಗವರ್ನಮೆಂಟ್ ಟು ರೋಲ್ ಔಟ್ ಫ್ರೀ HPV ವ್ಯಾಕ್ಸಿನೇಷನ್ ಪ್ರೋಗ್ರಾಮ್. ಈ ಒಂದು ಏನು ಕೇಂದ್ರ ಸರ್ಕಾರ ಯಾವ ಒಂದು ಡೆಸಿಷನ್ಗೆ ಬಂದಿದೆ ಅಂತಂದರೆ ಉಚಿತವಾಗಿ HPV ಲಸಿಕಾ ಕಾರ್ಯಕ್ರಮವನ್ನು ದೇಶದಾದ್ಯಂತ ಆರಂಭಿಸೋದಕ್ಕೆ ಇದು ಮುಂದಾಗಿರುವಂಥದ್ದು. ಸೊ ಆ ಒಂದು ವಿಚಾರದಿಂದ ಇದು ನ್ಯೂಸಲ್ಲಿದೆ ಅನ್ನುವಂಥದ್ದು. ಎಕ್ಸಾಮ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಏನೇನು ಬೇಕಾಗುತ್ತೆ ಅಂತಂದರೆ ಒಂದು ಇದು ಏನಿದೆ ಅಂದರೆ ಈ ಒಂದು ನ್ಯೂಸ್ ಬಗ್ಗೆ ನಮಗೆ ಬೇಕು, ಏನು ಹೇಳ್ತಾ ಇದೆ ನ್ಯೂಸ್ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಈ ಒಂದು HPV ಬಗ್ಗೆ ಗೊತ್ತಿರಬೇಕು ಫಾರ್ ಪ್ರಿಲಿಮ್ಸ್. ಹಾಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು, ಅದು ಕೂಡ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದಾಗ ಪಬ್ಲಿಕ್ ಹೆಲ್ತ್ ಅಥವಾ ಹೆಲ್ತ್ ಏನಿದೆ ಹೆಲ್ತ್ ಟಾಪಿಕ್ ಬರೋದು GS2 ಪೇಪರಲ್ಲಿ ಬರುತ್ತೆ. ಸೊ ಅದರ ಕುರಿತಾಗಿ ನಮಗೆ ಗೊತ್ತಿರಬೇಕು. ಸೊ ಈ ಒಂದು ಮೂರು ಪರ್ಸ್ಪೆಕ್ಟಿವಲ್ಲಿ ನಾವು ಇವತ್ತು ನೋಡ್ತೀವಿ. ಸೊ ಮೊದಲಿಗೆ ಈಗ ನಮಗೆ ಏನು ಬೇಕು ಅಂದರೆ ನ್ಯೂಸ್ ಏನಿದೆ ಅನ್ನೋದು ಬೇಕಾಗುತ್ತೆ. ಏನು ನ್ಯೂಸ್ ಅಂತಂದರೆ ಈಗಾಗಲೇ ಹೇಳೋ ಥರ ಕೇಂದ್ರ ಆರೋಗ್ಯ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ಅಫೇರ್ಸ್ ಫ್ಯಾಮಿಲಿ ವೆಲ್ಫೇರ್ ಏನಿದೆ ಇದು ಬಂದು ಹೊಸದಾಗಿ ಒಂದು ನಿರ್ಧಾರವನ್ನು ತಗೊಂಡಿರುವಂಥದ್ದು. HPV ವ್ಯಾಕ್ಸಿನೇಷನನ್ನು ದೇಶದಾದ್ಯಂತ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಮತ್ತು ಇದು ಬಂದು 14 ವರ್ಷದೊಳಗಿನ ಬಾಲಕಿಯರು ಏನಿದ್ದಾರೆ ಗರ್ಲ್ಸ್ ಏನಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡುವಂಥದ್ದು. ಓಕೆ, ಇದು ಮತ್ತೊಂದು ಪಾಯಿಂಟ್ ನಮಗೆ ಬೇಕಾಗಿರೋದು. ಹಾಗೆ ಇಲ್ಲಿ ಬಳಸುವಂಥ ವ್ಯಾಕ್ಸಿನ್ಗಳು ಯಾವುವು ಅಂತಂದರೆ ಗಾರ್ಡಸಿಲ್ ಅನ್ನುವಂಥ ಒಂದು ಕ್ವಾಡ್ರಿವೆಲೆಂಟ್ HPV ವ್ಯಾಕ್ಸಿನ್ ಏನಿದೆ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನನ್ನು ಬಳಸುವಂಥದ್ದು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇದು ಇನ್ನೊಂದೇನು ಅಂತಂದರೆ ಇಟ್ ಈಸ್ ಅ ಸಿಂಗಲ್ ಡೋಸ್. ಓಕೆನಾ, ಸಿಂಗಲ್ ಡೋಸ್ ವ್ಯಾಕ್ಸಿನೇಷನ್ ಪಾಲಿಸಿಯನ್ನು ಜಾರಿಗೆ ತರ್ತಾ ಇರೋದು ಈ ಒಂದು ಇನಿಷಿಯೇಟಿವ್ನ ಮುಖಾಂತರ. ಸೊ ಇದು ಸಿಂಗಲ್ ಡೋಸ್. ಮೊದಲು ಹೇಗಿತ್ತು ಅಂದರೆ HPV ವ್ಯಾಕ್ಸಿನ್ ಏನಿದೆ ಇದು 2-3 ಕೋರ್ಸ್ಗಳಲ್ಲಿ ತಗೋಬೇಕಾಗ್ತಾ ಇತ್ತು. ಸೊ ಬಟ್ ಈಗ ಅದಕ್ಕೆ ಬದಲಾಗಿ ಸಿಂಗಲ್ ಡೋಸಲ್ಲಿ ಕೊಡೋ ರೀತಿಯಾಗಿ ಪಾಲಿಸಿಯನ್ನು ತಂದಿರುವಂಥದ್ದು. ಸೊ ಇದು ಆ್ಯಕ್ಚುಯಲ್ ಆಗಿ ಏನಾಗ್ತಾ ಇದೆ ನ್ಯೂಸ್ ಆಯಿತು. ನೆಕ್ಸ್ಟ್ ಈಗ ನಮಗೆ ಏನು ಬೇಕು, HPV ಬಗ್ಗೆ ಬೇಕು. ಏನು HPV ಅಂತಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂಥದ್ದು, ಪ್ಯಾಪಿಲೋಮಾ ವೈರಸ್. ಓಕೆನಾ, ಇದನ್ನು HPV ಅಂತ ಕರಿತೀವಿ ನಾವು. ಇದು ಯಾವಾಗ ಬರುತ್ತೆ ಅಂತಂದರೆ ಲೈಂಗಿಕ ಸಂಪರ್ಕದಿಂದ ಹರಡುವ ಒಂದು ವೈರಲ್ ಸೋಂಕು. ಇದು ವೈರಸ್ ಅಂತಿರುವಾಗ ಇಟ್ ಇಸ್ ಅ ವೈರಲ್ ಡಿಸೀಸ್ ಅಂತದಂದ್ರೆ ನಮ್ಗೆ ಗೊತ್ತಿರಬೇಕು. ಆ್ಯಂಡ್ ಯೂಶಲಿ ಸ್ಪ್ರೆಡ್ ಥ್ರೂ ಸೆಕ್ಷುವಲ್ ಆ್ಯಕ್ಟಿವಿಟೀಸ್, ಲೈಂಗಿಕ ಸಂಪರ್ಕದಿಂದ ಇದು ಸ್ಪ್ರೆಡ್ ಆಗುವಂಥದ್ದು. ಆ್ಯಂಡ್ ಇದರಲ್ಲಿ ಕೆಲವಷ್ಟು ಪ್ರಭೇದಗಳಿದೆ. ಈಗ ಫಾರ್ ಎಕ್ಸಾಂಪಲ್ HPV 16 ಮತ್ತು 18 ಏನಾದರೂ ಇದೆ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ಸರ್ವಿಕಲ್ ಕ್ಯಾನ್ಸರ್. ಇದರಿಂದ ಸರ್ವಿಕಲ್ ಕ್ಯಾನ್ಸರ್ಗಳಾಗುವಂಥ ಸಾಧ್ಯತೆಗಳಿದೆ. ಅದೇ ಈಗ HPV 6 ಮತ್ತು 11 ಏನಾದರೂ ಬಂತು ಅಂತಂದರೆ ಇದು ಜೆನೈಟಲ್ ವಾರ್ಡ್ಸ್ ಅಂತ ಕರಿತೀವಿ ನಾವು. ಜೆನೈಟಲ್ ವಾರ್ಡ್ಸ್ಗಳಿಗೆ ಇದು ಕ್ರಿಯೇಟ್ ಮಾಡುತ್ತೆ. ಅಂದರೆ ಈಗ ಸರ್ವಿಕಲ್ ಕ್ಯಾನ್ಸರ್ HPV 16 ಅಥವಾ 18 ಅಫೆಕ್ಟ್ ಆಗಿದೆ ಅಂದರೆ ಸರ್ವಿಕಲ್ ಕ್ಯಾನ್ಸರ್ ಬರುತ್ತೆ. HPV 6 ಅಥವಾ 11 ಅಫೆಕ್ಟ್ ಆಗಿದೆ ಅಂತಂದರೆ ಜೆನೈಟಲ್ ವಾರ್ಡ್ಸ್ಗಳು ಬರುತ್ತೆ ಅನ್ನುವಂಥದ್ದು. ಸೊ ಇದು ಆ್ಯಕ್ಚುಲಿ ಬೇಸಿಕ್. ಇನ್ನು ನಾವು ಭಾರತದಲ್ಲಿ ಡೇಟಾನ ನೋಡೋಕೆ ಹೋದರೆ ಈ ಡೇಟಾ ಏನಿದೆ
ಇದು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾನು ಇಲ್ಲಿ ಬರೀತಾ ಇರೋಂಥದ್ದು. ಮೊದಲಿಗೆ ಏನು ಅಂತಾರೆ, ಭಾರತದ ಮಹಿಳೆಯರಲ್ಲಿ 2ನೇ ಅತಿ ದೊಡ್ಡ ಸಾಮಾನ್ಯ ಕ್ಯಾನ್ಸರ್ ಯಾವುದು ಅಂದರೆ ಸರ್ವಿಕಲ್ ಕ್ಯಾನ್ಸರ್. ಸರ್ವಿಕಲ್ ಕ್ಯಾನ್ಸರ್ ಏನಿದೆ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇನ್ ಇಂಡಿಯಾ. ಓಕೆನಾ. ಸೊ ಹಾಗಾಗಿ ಇದು ಏನು ಈ ಒಂದು ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಅಥವಾ ವ್ಯಾಕ್ಸಿನ್ನ ಒಂದು ಕಾರ್ಯಕ್ರಮವನ್ನು ರಿಲೀಸ್ ಮಾಡ್ತಾರೆ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಡೇಟಾ ಏನು ಹೇಳ್ತಾ ಇದೆ ಅಂತಂದರೆ, ಪ್ರತಿ ವರ್ಷ ಸುಮಾರು 1.2 ಲಕ್ಷ ಹೊಸ ಕೇಸಸ್ಗಳು ಬರ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಸರ್ವಿಕಲ್ ಕ್ಯಾನ್ಸರ್ ಅಥವಾ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಗಳು. ಆ್ಯಂಡ್ ಆಲ್ಸೋ 75,000 ಅಷ್ಟು ಅದಕ್ಕೂ ಹೆಚ್ಚು ಮರಣಗಳೇನಾಗ್ತಾ ಇದೆ, ದಟ್ ಈಸ್ ಬಿಕಾಸ್ ಆಫ್ ಸರ್ವಿಕಲ್ ಕ್ಯಾನ್ಸರ್ ಅಥವಾ HPV ಅಂತ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಡೇಟಾನ ನಾವು ಮೇನ್ಸಲ್ಲಿ ಬಳಸ್ಕೋಬೋದಾಗತ್ತೆ. ತದನಂತರ ಏನು, ಸೊ ಈ ಒಂದು ಏನು ಕೇಸ್ಗಳು ಹೆಚ್ಚಿನದಾಗಿ ಬರ್ತಾ ಇರೋದಿರ್ಬೋದು, ಇಲ್ಲ ಮರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಿರ್ಬೋದು, ಈ ಎಲ್ಲ ಕಾರಣಗಳಿಂದ ಈ ಒಂದು ಏನು ಲಸಿಕೆಗಳಿದೆ ಈ ಲಸಿಕೆಗಳು ಇಂಪಾರ್ಟೆಂಟ್ ಆಗ್ತವೆ. ಈಗ ನಾವೇನು ನೋಡ್ತೀವಿ ಅಂತಂದರೆ HPV ವ್ಯಾಕ್ಸಿನೇಷನ್ ಬಗ್ಗೆ ನೋಡೋಣ. ಓಕೆನಾ. HPV ವ್ಯಾಕ್ಸಿನೇಷನ್ ಬಗ್ಗೆ ಯೂಶಲಾಗಿ ಯಾವ ಒಂದು ಏಜಲ್ಲಿ ಕೊಡ್ತಾರೆ ಅಂತಂದರೆ ಅಂಡರ್ 14 ಇಯರ್ಸ್ ಇರುವಂತಹ ಹುಡುಗಿಯರಿಗೆ, ಬಾಲಕಿಯರಿಗೆ ಇದನ್ನು ಕೊಡುವಂಥದ್ದು. ಆ್ಯಂಡ್ ಈಗಾಗಲೇ ನಾನು ಹೇಳಿರೋ ಥರ ಇಲ್ಲಿ ಬಳಸೋದು ಭಾರತದಲ್ಲಿ ಯಾವುದು ಗಾರ್ಡಸಿಲ್ ಅನ್ನುವಂಥ ಒಂದು ವ್ಯಾಕ್ಸಿನನ್ನು ನಾವು ಭಾರತದಲ್ಲಿ ಬಳಸ್ತಾ ಇರುವಂಥದ್ದು. ಆ್ಯಂಡ್ ಈಗಾಗಲೇ ಅದನ್ನು ಹೇಳಿರೋ ಥರ ಇಟ್ ಇಸ್ ಅ ಕ್ವಾಡ್ರಿವೆಲೆಂಟ್ ವ್ಯಾಕ್ಸಿನ್. ಇದು ಯಾವ ಒಂದು HPV ತಳಿ ಅಥವಾ HPV ವೆರೈಟಿಗೆ ಇದು ಇಮ್ಯುನಿಟಿಯನ್ನು ಕೊಡುತ್ತೆ ಅಂದರೆ HPV 16, HPV 18, HPV 6 ಮತ್ತು 11 ಇಲ್ಲಿ ನಾವು ಏನು ಮಾತಾಡಿದ್ವಿ ಈ 4ಕ್ಕೂ ಕೂಡ ಇದು ಪ್ರೊಟೆಕ್ಷನನ್ನು ಕೊಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಇಟ್ ಈಸ್ ಅ ಸಿಂಗಲ್ ಡೋಸ್ ವ್ಯಾಕ್ಸಿನೇಷನ್. ಈಗಾಗಲೇ ನಾವು ಅದನ್ನು ಕೂಡ ನೋಡಿದ್ದೀವಿ. ಅಂದರೆ ಒಂದೇ ಒಂದು ಡೋಸ್ನಿಂದನೇ ಇದು ರಕ್ಷಣೆಯನ್ನು ನೀಡುತ್ತೆ ಅನ್ನುವಂಥದ್ದು. ಇದನ್ನು ಈಗ ಏನು ಮಾಡಿದ್ದಾರೆ, ಕಂಪ್ಲೀಟಾಗಿ ಉಚಿತವಾಗಿ ನೀಡ್ತಾ ಇರುವಂಥದ್ದು. ಇನ್ನು ನಮಗೆ ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ, ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಮತ್ತೆ ನಾವು ನೋಡೋದಾದರೆ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದರೆ, ಈ ರೀತಿಯಾದ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡೋದ್ರಿಂದ ಯಾವ ರೀತಿಯಾದ ಒಂದು ಬೆನಿಫಿಟ್ಗಳನ್ನು ನಾವು ನೋಡ್ಬೋದು ಅಂತಂದರೆ, ಒಂದು ಬಂದು ಸರ್ವಿಕಲ್ ಕ್ಯಾನ್ಸರ್ಗಳ ಒಂದು ಪ್ರಮಾಣ ಏನಿದೆ ಆಲ್ಮೋಸ್ಟ್ 60 to 70% ಅದನ್ನು ರೆಡ್ಯೂಸ್ ಮಾಡ್ಬೋದು. ಮೊದಲನೇದಾಗಿ ಅಂದರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಏನು ನಾವು ಕರಿತೀವಿ ಅದರ ಮೊರೆ ಹೋಗೋದಂದರೆ ಅಂದರೆ ಅದರ ಎಡೆಗೆ ನಾವು ನಡೆದಂತೆ ಆಗುತ್ತೆ ಅನ್ನೋವಂಥದ್ದು. ಎರಡನೇದಾಗಿ ನಾವು ನೋಡಿದಾಗ ಒಂದು ಹೆಲ್ತ್ ಈಕ್ವಿಟಿಯನ್ನು ಎನ್ಶೋರ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ಯೂಶಲಾಗಿ ಏನಾಗುತ್ತೆ, ವಿಮೆನ್ ಹೆಲ್ತ್ ಅಂತ ಬಂದಾಗ ಅಲ್ಲಿ ಹೆಚ್ಚಿನದಾಗಿ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಈ ರೀತಿಯಾದ ಒಂದು ಕ್ರಮಗಳಿಂದ ನಾವು ಮಹಿಳೆಯರ ಒಂದು ಆರೋಗ್ಯ ಸಮಾನತೆ ಏನಿದೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ಬೋದು ಅನ್ನುವಂಥದ್ದು. ತದನಂತರ ಮೂರನೇದಾಗಿ ಬಂದಾಗ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಏನಿದೆ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾಲ್ಕನೇದಾಗಿ ನೋಡಿದಾಗ SDG 3 ಏನು ಹೇಳುತ್ತೆ, ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಅದಕ್ಕೂ ಕೂಡ ನಾವು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಾಗೆ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಡಿಪ್ಲೊಮಾ ಇನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಪ್ರೀ ಸ್ಕೂಲ್ ಎಜುಕೇಷನ್ ಲಾಂಚ್ಡ್ ಫಸ್ಟ್ ಇನ್ ದ ಸ್ಟೇಟ್. ಕರ್ನಾಟಕದ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಏನಿದೆ ಇಲ್ಲಿ ಮೊದಲ ಬಾರಿಗೆ ಡಿಪ್ಲೊಮೊ ಇನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಪ್ರೀ ಸ್ಕೂಲ್ ಎಜುಕೇಷನ್ ಅನ್ನು ಆರಂಭಿಸಲಾಗಿದೆ. ಅಂದರೆ ಈ ಒಂದು ಕೋರ್ಸನ್ನು ಆರಂಭಿಸಲಾಗಿದೆ. ಇದು ಇಟ್ ಇಸ್ ಎ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕೋರ್ಸ್ ಎರಡೂ ಕೂಡ ಇಲ್ಲಿ ಇದೆ, ಲಭ್ಯವಿದೆ. ಮತ್ತು ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಕೂಡ ಇದನ್ನು ಮಾಡ್ತಾ ಇರುವಂಥದ್ದು. ಇದರ ಉದ್ದೇಶ ಏನು ಅಂತ ನಾವು ನೋಡಿದ್ರೆ, ಆಬ್ಜೆಕ್ಟಿವನ್ನು ನಾವು ನೋಡೋಕೆ ಹೋದರೆ ICDS ಸ್ಕೀಮ್ ಏನಿದೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಏನಿದೆ, ಇದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಂಗನವಾಡಿ ಕಾರ್ಮಿಕರಿರ್ಬೋದು ಅಥವಾ ಅಂಗನವಾಡಿ ಒಂದು ಕಾರ್ಯಕರ್ತರಿರ್ಬೋದು, ಇಲ್ಲ ಅಂತಂದರೆ ಈ ಒಂದು ಏನು ಬಾಲ ಪೋಷಣಾ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಾ ಇರೋರು ಇರ್ಬೋದು, ಇಲ್ಲ ಪ್ರೀ ಸ್ಕೂಲ್ ಶಿಕ್ಷಕರು ಏನಿರ್ತಾರೆ ಇವರುಗಳು ಇಲ್ಲಿ ಈ ಒಂದು ಡಿಪ್ಲೊಮೋವನ್ನು ತಗೋಬೋದಾಗತ್ತೆ. ಸೊ ಇದು ಆ್ಯಕ್ಚುಲಾಗಿ ನ್ಯೂಸಲ್ಲಿರುವಂಥದ್ದು. ಇನ್ನು ನಮಗೆ ಏನು ಬೇಕು ಅಂದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನ್ ಅಂದರೆ ಏನು ಅನ್ನೋದು ಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಬಂದಂಥದ್ದು. ಅಷ್ಟೇ ಅಲ್ಲದೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ರೀಸೆಂಟಾಗಿ ಬಂದಿರುವಂಥದ್ದು. ಎರಡರಲ್ಲೂ ಕೂಡ ಈ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಏನಿದೆ ಇದರ ಬಗ್ಗೆ ಏನಂತೀವಿ ಸ್ಟ್ರೆಸ್ಸನ್ನು ಕೊಟ್ಟಿರುವಂಥದ್ದು. ನಾವು ಆ ಒಂದು ಏಜ್ ಏನಿರುತ್ತೆ, ಈ ಅರ್ಲಿ ಚೈಲ್ಡ್ಹುಡ್ ಕೇರ್ ಏನಿದೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿರುವಂಥದ್ದು. ಸೊ ಹಾಗಾದರೆ ನಮಗೆ ಈ ಒಂದು ECCE ಅಥವಾ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಏನಿದೆ ಇದೇನು ಅನ್ನೋದನ್ನು ನೋಡಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ 0 to 6 years ಅಂದರೆ 6 ವರ್ಷದ ಒಳಗಿರುವಂಥ ಮಕ್ಕಳ ಒಂದು ಸಮಗ್ರ ಬೆಳವಣಿಗೆಗೆ ನೀಡುವಂಥ ಒಂದು ಆರೈಕೆ ಮತ್ತು ಶಿಕ್ಷಣ ಆಗಿರುತ್ತೆ. ಸೊ ಓವರ್ ಆಲ್ ಅವರ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ಗೆ ನೀಡುವಂತಹ ಒಂದು ಶಿಕ್ಷಣ ಮತ್ತು ಆರೈಕೆ ಎರಡೂ. ಓಕೆನಾ. ಸೊ ಇದು ಆ್ಯಕ್ಚುಲಾಗಿ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಆಯಿತು.
ಹಾಗಾದರೆ ಯಾಕೆ ಇದು ಮುಖ್ಯ ಆಗುತ್ತೆ, ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋಕ್ಕೆ ಹೋದರೆ, ಮೊದಲನೇದಾಗಿ ಏನಾಗುತ್ತೆ ಅಂತಂದರೆ, ಯೂಶಲಾಗಿ ಮಕ್ಕಳ ಒಂದು ಬೆಳವಣಿಗೆ ಏನಾಗುತ್ತೆ, ಇದು ಯೂಶಲಾಗಿ 6 ಇಯರ್ಸ್ ಒಳಗಡೆನೇ ಆಗೋಗಿರುತ್ತೆ. ಓಕೆನಾ. ಅದರಲ್ಲಿ ಆಲ್ಮೋಸ್ಟ್ 85% ಆಫ್ ದೇರ್ ಮೈಂಡ್ ಅಥವಾ ಬ್ರೈನ್ ಡೆವಲಪ್ಮೆಂಟ್ ಏನಿದೆ, ಅಂದರೆ ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಏನಿದೆ, ಸುಮಾರು 85% 6 ವರ್ಷದ ಒಳಗೇನೆ ಆ ಒಂದು ಡೆವಲಪ್ಮೆಂಟ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಅರ್ಲಿ ಚೈಲ್ಡ್ಹುಡ್ ಕೇರ್ ಏನಿದೆ, ಅಂದರೆ 0 to 6 ಇಯರ್ಸಲ್ಲಿ ಏನು ಕೇರನ್ನು ತೊಗೋತೀವಿ, ಏನು ಎಜುಕೇಷನನ್ನು ಕೊಡ್ತೀವಿ, ಅದರಿಂದ ಅವರ ಮೆದುಳು ಡೆವಲಪ್ ಆಗುತ್ತೆ. ಸೊ ಹಾಗಾಗಿ ಅಂಥ ಒಂದು ಟೈಮಲ್ಲಿ ಅವರಿಗೆ ಬೇಕಾಗಿರುವಂತಹ ನ್ಯೂಟ್ರಿಷನ್ಗಳಿರ್ಬೋದು, ಇಲ್ಲ ಅಂತಂದರೆ ಒಂದು ಹೆಲ್ತ್ ಸಿಸ್ಟಮ್, ಅವರ ಒಂದು ಆರೋಗ್ಯವನ್ನು ಕಾಪಾಡೋದಿರ್ಬೋದು, ಅವರ ಒಂದು ಮಾನಸಿಕ ಅಭಿವೃದ್ಧಿ, ಮೆಂಟಲ್ ಡೆವಲಪ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು, ಇಲ್ಲ ಅವರ ಒಂದು ಸಾಮಾಜಿಕ ಕೌಶಲ್ಯಗಳು, ಸೊಸೈಟಲ್ ಸ್ಕಿಲ್ಸ್ ಏನಿದೆ, ಇವು ಎಲ್ಲ ಡೆವಲಪ್ ಆಗೋದು ಇಂತಹ ಒಂದು ಟೈಮಲ್ಲೇನೆ. ಸೊ ಹಾಗಾಗಿ ಆ ಟೈಮನ್ನು ನಾವು ಟ್ರ್ಯಾಪ್ ಮಾಡ್ಕೋಬೇಕು, ಆ ಟೈಮದ ಒಂದು ಫುಲ್ ಬೆನಿಫಿಟ್ಸನ್ನು ತಗೋಬೇಕು ಅನ್ನೋದು ಈ ಒಂದು ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ನ ಮುಖ್ಯ ಉದ್ದೇಶ ಆಗಿದೆ ಅಂತ. ಇನ್ನು ಭಾರತದಲ್ಲಿ ಇದರ ಒಂದು ಪ್ರೋಗ್ರೆಸ್ಸನ್ನು ನಾವು ನೋಡಿದ್ರೆ, ಯೂಶಲಾಗಿ ಇದನ್ನ ಅಂಗನವಾಡಿಗಳಲ್ಲಿ ಈಗ ಜಾರಿಗೆ ತರೋದಕ್ಕೆ ಮುಂದಾಗಿರುವಂಥದ್ದು. ICDS ಸ್ಕೀಮ್ ಏನಿದೆ, ಈ ಸ್ಕೀಮ್ ಅಡಿಯಲ್ಲಿ ಅಂಗನವಾಡಿಯಲ್ಲಿ ಈ ಒಂದು ಯೋಜನೆಯನ್ನು ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಹಾಗಾಗಿ ಅಂಗನವಾಡಿಯಲ್ಲಿ ಇದನ್ನ ಆರಂಭ ಮಾಡ್ತಾ ಇದ್ದಾರೆ ಅಂತಲೇ, ಅಂಗನವಾಡಿಯಲ್ಲಿ ಇರುವಂಥ ಕಾರ್ಯಕರ್ತರಿಗೆ ಅದರ ಬಗ್ಗೆ ಸರಿಯಾದ ಒಂದು ಟ್ರೈನಿಂಗ್ ಸಿಕ್ಕಬೇಕು. ಸೊ ಆ ಒಂದು ನಿಟ್ಟಿನಿಂದನೇ ಈ ಒಂದು ಡಿಪ್ಲೊಮಾ ಕೋರ್ಸನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಈ ಒಂದು ಡಿಪ್ಲೊಮಾದ ಅವಧಿ ಏನಿದೆ, ಇದು ಕೇವಲ 1 ವರ್ಷದಲ್ಲಿ ಅವರು ಆ ಡಿಪ್ಲೊಮೋವನ್ನು ತಗೋಬೋದಾಗತ್ತೆ. ಆ್ಯಂಡ್ ಇದರಿಂದ ಈ ಒಂದು ಯೋಜನೆಯ ಮಹತ್ವವೇನು ಅಂತ ನಾವು ನೋಡಿದ್ರೆ, ಈ ಒಂದು ಎಂಟೈರ್ ಸ್ಕೀಮ್ ಏನಿದೆ, ಅಥವಾ ಈ ಒಂದು ಡಿಪ್ಲೊಮಾ ತಗೊಳ್ಳುವಂಥ ಅಥವಾ ಡಿಪ್ಲೊಮಾನ ಇಂಟ್ರೊಡ್ಯೂಸ್ ಮಾಡಿರುವಂಥ ಸಿಗ್ನಿಫಿಕೆನ್ಸ್ ಏನು ಅಥವಾ ಇಂಪಾರ್ಟೆನ್ಸ್ ಏನು ಅಂತ ನಾವು ನೋಡೋಕೆ ಹೋದರೆ, ಒಂದು ಮಕ್ಕಳ ಒಂದು ಡೆವಲಪ್ಮೆಂಟ್ ಏನಿದೆ, ಅಂದರೆ ಬೌದ್ಧಿಕ ಡೆವಲಪ್ಮೆಂಟ್ ಇರ್ಬೋದು, ಇಂಟೆಲೆಕ್ಚುವಲ್ ಇರ್ಬೋದು, ಇಲ್ಲ ಅಂತಂದರೆ ಅವರ ಒಂದು ಎಮೋಷನಲ್ ಡೆವಲಪ್ಮೆಂಟ್ ಇರ್ಬೋದು, ಅದು ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು. ಆ್ಯಂಡ್ ಈಗಾಗಲೇ ಹೇಳಿರ್ತಾರೆ, NEP ಮತ್ತು SEPಗಳೇನಿದೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಏನಿದೆ, ಇದಕ್ಕೆ ಅನುಗುಣವಾಗಿ ಈ ಒಂದು ಡಿಪ್ಲೊಮಾ ವರ್ಕ್ ಮಾಡುತ್ತೆ ಅನ್ನೋದು. ಅಷ್ಟೇ ಅಲ್ದಿರ, ಈ ಒಂದು ಗ್ರಾಮೀಣ ಭಾಗದ ಮಕ್ಕಳು ಏನಿರ್ತಾರೆ, ರೂರಲ್ ಚಿಲ್ಡ್ರನ್ ಏನಿರ್ತಾರೆ, ಅವರಿಗೂ ಕೂಡ ಇಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ದೊರೆಯುವಂತೆ ಮಾಡೋದು ಇದರ ಉದ್ದೇಶ ಆಗಿದೆ ಅನ್ನೋದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನಾವು ನೋಡೋಣ. ಮಂಗಳೂರು ಏರ್ಪೋರ್ಟ್ ವಿನ್ಸ್ ACI ಅವಾರ್ಡ್ ಫಾರ್ ದ ಸೆಕೆಂಡ್ ಟೈಮ್. ಏನಾಗಿದೆ ಅಂತಂದರೆ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ, ಇದು 2ನೇ ಬಾರಿಗೆ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡನ್ನು ಗೆದ್ದಿದೆ. ಎಷ್ಟನೇ ಬಾರಿಗೆ? 2ನೇ ಬಾರಿಗೆ ಇದು ಬಂದಿರುವಂಥದ್ದು. ಮತ್ತು ಈ ಒಂದು ಅವಾರ್ಡ್ ಏನಿದೆ, ಈ ಅವಾರ್ಡ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಬೇಕು. ಹಾಗೆಯೇ ಈ ಅವಾರ್ಡನ್ನು ಕೊಡುವಂಥದ್ದು ಏರ್ಪೋರ್ಟ್ಸ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್. ಸೊ ಈ ಒಂದು ಸಂಸ್ಥೆ ನೀಡುವಂಥದ್ದು. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಏನೇನು ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಮಂಗಳೂರು ಏರ್ಪೋರ್ಟ್, ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದು ಈ ಒಂದು ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡನ್ನು ಗೆದ್ದಿದೆ ಸತತವಾಗಿ 2ನೇ ಬಾರಿಗೆ. ಆ್ಯಂಡ್ ನಮಗೆ ಈ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಒಂದು ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡ್ ಬಗ್ಗೆ ಗೊತ್ತಿರಬೇಕು. ಹಾಗೆ ಇದನ್ನು ಕೊಡುವಂತಹ ಒಂದು ಸಂಸ್ಥೆ ಏನಿದೆ, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ಏನಿದೆ, ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ. ಇನ್ನು ನಾನು ಮಂಗಳೂರು ಏರ್ಪೋರ್ಟು ಮೊದಲನೇ ಒಂದು ಸ್ಥಾನ ಪಡೆದಿದೆ ಅಂತ ಹೇಳಿದೆ. ಆ್ಯಂಡ್ ಇದರ ಕಾಂಪಿಟೇಷನ್ ಬಂದು 6 ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ಇತ್ತು. ಅದರಲ್ಲಿ ಮೊದಲನೇದಾಗಿ ಮಂಗಳೂರು ಬಂದಿರುವಂಥದ್ದು. ಆ್ಯಂಡ್ ಇದರ ಪ್ರಶಸ್ತಿ ಪ್ರದಾನವನ್ನು ಸೆಪ್ಟೆಂಬರ್ 2026 ಅಂದರೆ ಈ ಬರುವ ಸೆಪ್ಟೆಂಬರಲ್ಲಿ ಕೊಡ್ತಾರೆ. ಎಲ್ಲಿ ಕೊಡ್ತಾರೆ ಅಂತಂದರೆ ಟರ್ಕಿ, ಇಸ್ತಾನ್ಬುಲಲ್ಲಿ ಕೊಡುವಂಥದ್ದು. ಇಸ್ತಾನ್ಬುಲ್ ಟರ್ಕಿಯಲ್ಲಿ ಈ ಒಂದು ಅವಾರ್ಡನ್ನು ಕೊಡ್ತಾರೆ ಅನ್ನೋದು. ಸೊ ಇಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಈಗ ಏನು ಬೇಕು ಅಂತಂದರೆ, ಇಲ್ಲಿ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅಂತ ಮಾತಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಏನೇನು ಬರುತ್ತೆ ಅಂತಂದರೆ, ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅಂತ ಬಂದಾಗ ಅಲ್ಲಿ ಒಂದು ಆ ಏರ್ಪೋರ್ಟಲ್ಲಿ ಸೇಫ್ಟಿ, ಸುರಕ್ಷತೆ ಎಷ್ಟು ಇದೆ, ಮತ್ತು ಸಮಯ ಪಾಲನೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು, ಮತ್ತು ಎಷ್ಟು ಕ್ಲೀನಾಗಿದೆ, ಕ್ಲೆನ್ಲಿನೆಸ್ ಬೇಸಿಸ್ ಮೇಲೆ ಅದನ್ನು ಏನಂತೀವಿ ಇವ್ಯಾಲ್ಯೂಯೇಟ್ ಮಾಡ್ತಾರೆ. ಹಾಗೆ ಪ್ಯಾಸೆಂಜರ್ನ ಒಂದು ಅನುಭವ, ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಏನಿದೆ, ಪ್ಯಾಸೆಂಜರ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಇದನ್ನು ರ್ಯಾಂಕ್ ಮಾಡುವಂಥದ್ದಾಗಿದೆ. ಇನ್ನು ಅವಾರ್ಡ್ ಬಗ್ಗೆ ನಾವು ಡೀಟೇಲ್ಸನ್ನು ನೋಡೋಕ್ಕೆ ಹೋದರೆ, ಯಾವ ಒಂದು ವಿಭಾಗದಲ್ಲಿ ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅವಾರ್ಡ್ ಬಂದಿದೆ ಅಂತಂದರೆ, ಒಂದು ಬಂದು ಬೆಸ್ಟ್ ಏರ್ಪೋರ್ಟ್ ಅಟ್ ಅರೈವಲ್ಸ್,
ಬೆಸ್ಟ್ ಏರ್ಪೋರ್ಟ್ ಅಟ್ ಅರೈವಲ್ಸ್ ಅನ್ನುವಂಥ ಒಂದು ಕ್ಯಾಟಗರಿಯಲ್ಲಿ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿರುವಂಥದ್ದು ಅವಾರ್ಡ್. ಯಾವುದು 2025ನೇ ಇಸ್ವಿಗೆ ಬಂದಿರುವಂಥದ್ದು. ಆ್ಯಂಡ್ ಈಗಾಗಲೇ ಹೇಳಿರೋ ಥರ ಆಯ್ಕೆ ಏನು ಅಂತ, ಮುಖ್ಯ ಸಾಧನೆಗಳೇನು, ಈಗ ಬೆಸ್ಟ್ ಏರ್ಪೋರ್ಟ್ ಅಟ್ ಅರೈವಲ್ಸ್ ಅಂತ ಹೇಳಿದ್ವಿ. ಸೊ ಯಾವ ರೀತಿಯಾದ ಒಂದು ಸಾಧನೆಗಳನ್ನು ಮಂಗಳೂರು ಏರ್ಪೋರ್ಟ್ ಮಾಡಿದೆ ಅಂತಂದರೆ, ಒಂದು ವೇಗವಾದ ಇಮಿಗ್ರೇಷನ್. ಸೊ ಇಮಿಗ್ರೇಷನ್ಗಳೇನಿದೆ, ಇಮಿಗ್ರೇಷನ್ನ ಫಾಸ್ಟಾಗಿ ಮಾಡುವಂಥದ್ದು. ಎರಡನೇದಾಗಿ ನೋಡಿದಾಗ ಬ್ಯಾಗೇಜ್ ಹ್ಯಾಂಡಲಿಂಗ್ ಏನಿದೆ, ಬ್ಯಾಗೇಜ್ ಹ್ಯಾಂಡ್ಲಿಂಗ್ ಕೂಡ ಈ ಒಂದು ಏರ್ಪೋರ್ಟಲ್ಲಿ ಚೆನ್ನಾಗಿದೆ ಅನ್ನುವಂಥದ್ದು. ಇನ್ನು ಕ್ಲೆನ್ಲಿನೆಸ್ ಇರ್ಬೋದು, ಮತ್ತು ಪ್ಯಾಸೆಂಜರ್ ಫ್ರೆಂಡ್ಲಿ ಆಗಿ ಈ ಒಂದು ಏರ್ಪೋರ್ಟ್ ಅಟ್ ಅರೈವಲ್ಸ್ ಇದೆ ಅನ್ನುವಂಥದ್ದು. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ವಿಷಯ ನಮಗೆ ಏನಿಲ್ಲಿ ಬೇಕು ಅಂದರೆ, ಮಂಗಳೂರು ಏರ್ಪೋರ್ಟನ್ನು ಹ್ಯಾಂಡಲ್ ಮಾಡೋದು ಯಾರು ಅಂತಂದರೆ ಅದಾನಿ ಏರ್ಪೋರ್ಟ್ಸ್ ಹೋಲ್ಡಿಂಗ್ ಲಿಮಿಟೆಡ್ ಏನಿದೆ, AAHL ಇದನ್ನು ಹ್ಯಾಂಡಲ್ ಮಾಡುವಂಥದ್ದು. ಯಾವುದನ್ನ, ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಈಗ ASQ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಷನ್ ನೋಡೋಣ. ಈಗಾಗಲೇ ನಾನು ಹೇಳಿರೋ ಥರ ಯಾರು ಇದನ್ನು ಕೊಡ್ತಾರೆ ಅಂತಲೇ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕೊಡುವಂಥದ್ದು. ಯಾವ ರೀತಿಯಾಗಿ ಮೌಲ್ಯಮಾಪನ ಮಾಡ್ತಾರೆ, ಈ ಒಂದು ಫ್ಯಾಕ್ಟರ್ಸ್ ಬೇಸಿಸ್ ಮೇಲೆ ಮೌಲ್ಯಮಾಪನ ಮಾಡ್ತಾರೆ ಅನ್ನೋದು. ಮತ್ತು ವಿಶೇಷತೆ ಏನು ಅಂತಂದರೆ, ಸುಮಾರು 600ಕ್ಕೂ ಅಧಿಕ ವಿಮಾನ ನಿಲ್ದಾಣಗಳು ಮತ್ತು ಸುಮಾರು 95 ದೇಶಗಳಲ್ಲಿ ಇರುವಂಥ 600ಕ್ಕೂ ಅಧಿಕ ವಿಮಾನ ನಿಲ್ದಾಣಗಳನ್ನು ಇವ್ಯಾಲ್ಯೂಯೇಟ್ ಮಾಡಿದಾಗ ಇಲ್ಲಿ ನಮಗೆ ಗೊತ್ತಾಗಿರೋದು ಮಂಗಳೂರು ಏರ್ಪೋರ್ಟು ಇಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅನ್ನೋದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನು ಬೇಕು ಅಂದರೆ, ಈಗ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ಏನಿದೆ ಇದರ ಬಗ್ಗೆ ಬೇಕು. ಇದು ಒಂದು ಜಗತ್ತಿನ ವಿಮಾನ ನಿಲ್ದಾಣಗಳ ಒಂದು ಜಾಗತಿಕ ಸಂಘಟನೆ ಆಗಿದೆ. ಅಂದರೆ ಗ್ಲೋಬಲ್ ಏನಂತೀವಿ, ಆರ್ಗನೈಸೇಷನ್ ಫಾರ್ ಆಲ್ ದ ಏರ್ಪೋರ್ಟ್ಸ್ ಇನ್ ದ ವರ್ಲ್ಡ್. ಎಲ್ಲ ಏರ್ಪೋರ್ಟ್ಸ್ಗಳು ಇಲ್ಲಿರುವಂಥದ್ದು. ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು 1991ರಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಮಾಂಟ್ರಿಯಲ್, ಕೆನಡಾದಲ್ಲಿ. ಓಕೆನಾ, ಕೆನಡಾದಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಸದಸ್ಯತೆ ಒಂದು 170ಕ್ಕೂ ಅಧಿಕ ದೇಶಗಳು ಇದರ ಒಂದು ಸದಸ್ಯತ್ವವನ್ನು ಪಡೆದಿರುವಂಥದ್ದು. ಮತ್ತು ಇದರ ಮುಖ್ಯ ಕಾರ್ಯಗಳು ಏನು ಅಂತ ನಾವು ನೋಡಿದ್ರೆ, ಒಂದು ಗ್ಲೋಬಲ್ ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡುವಂಥದ್ದು ಫಾರ್ ಏರ್ಪೋರ್ಟ್ಸ್, ಒಂದು ಅದು. ಎರಡನೇದಾಗಿ ನೋಡಿದಾಗ ಏರ್ಪೋರ್ಟ್ಗಳಲ್ಲಿ ಸೇಫ್ಟಿಯನ್ನು ಒದಗಿಸುವಂಥದ್ದು, ಮತ್ತು ಪ್ಯಾಸೆಂಜರ್ನ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅವುಗಳನ್ನು ಸರಿ ಮಾಡುವಂಥದ್ದು ಅಥವಾ ಅದರ ಒಂದು ಸುಧಾರಣೆ ಮಾಡುವಂಥದ್ದು. ಅಷ್ಟೇ ಅಲ್ಲದೆ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇನಿಷಿಯೇಟಿವ್ಸ್ಗಳು ಏನಿರ್ತವೆ ಅದನ್ನು ಏರ್ಪೋರ್ಟ್ಗಳಲ್ಲಿ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಕೂಡ ಇದರ ಒಂದು ಕಾರ್ಯ ಆಗಿದೆ ಅನ್ನುವಂಥದ್ದು. ಇನ್ನು ಇದನ್ನು ನಾವು ಮೇನ್ಸಲ್ಲಿ ಯಾವ ರೀತಿಯಾಗಿ ನೋಡ್ಬೋದು ಅಂತ ಅಂದರೆ, ಮೇನ್ಸಲ್ಲಿ ಯಾವ ರೀತಿಯಾಗಿ ಕ್ವೆಶನ್ಸ್ಗಳನ್ನು ಕೇಳ್ಬೋದು ಅಂತಂದರೆ, ಅಥವಾ ಎಲ್ಲಿ ನಾವು ಇದನ್ನು ಬಳಸ್ಬೋದು ಅಂತಂದರೆ, ಈಗ ಇನ್ಫ್ರಾಸ್ಟ್ರಕ್ಚರ್, ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದೆ ಅನ್ನೋವಂಥರ ಒಂದು ಕ್ವೆಶನ್ಸ್ ಏನಾದರೂ ಬಂದಿದೆ ಅಂತಂದರೆ, ಅಂಥದ್ರಲ್ಲಿ ನಾವು ಈ ರೀತಿಯಾದ ಅವಾರ್ಡ್ಗಳನ್ನು ಕೋಟ್ ಮಾಡಿದ್ರೆ ಭಾರತ ಎಷ್ಟು ಮುಂದುವರೆದಿದೆ ಈ ಒಂದು ಸೆಕ್ಟರಲ್ಲಿ ಅನ್ನೋದು ನಮಗೆ ತಿಳಿಯುತ್ತೆ. ಸೊ ಅಂಥ ಕಡೆ ನಾವು ಇದನ್ನು ಬಳಸ್ಬೋದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಆಶಾಕಿರಣ ಇನಿಷಿಯೇಟಿವ್ ರೀಚಸ್ 1.4 crore ಪೀಪಲ್ ಅಕ್ರಾಸ್ ಕರ್ನಾಟಕ. ಈ ಒಂದು ಆರ್ಟಿಕಲ್ ಒಂದು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಂದು ಮೇನ್ಸ್ಗೆ. ಪ್ರಿಲಿಮ್ಸ್ಗೆ ಈ ಒಂದು ಆಶಾಕಿರಣ ಇನಿಷಿಯೇಟಿವ್ ಏನಿದೆ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಇನ್ನು ನಾವು ಮೇನ್ಸ್ ಬಗ್ಗೆ ನೋಡೋಕ್ಕೆ ಹೋದರೆ, ಮೇನ್ಸಲ್ಲಿ ಬಂದಾಗ ಗವರ್ನಮೆಂಟು ಯಾವ ರೀತಿಯಾದ ಒಂದು ಸ್ಟೆಪ್ಸ್ಗಳನ್ನು ತೊಗೊಂಡಿದೆ ಅಥವಾ ಅದರ ಒಂದು ಯೋಜನೆಗಳು ಯಾವ ರೀತಿಯಾಗಿ ಸಫಲವಾಗಿದೆ ಇಲ್ಲ ವಿಫಲವಾಗಿದೆ ಅನ್ನುವಂಥ ಒಂದು ಕ್ವೆಶನ್ಸ್ಗಳು ಅನಾಲಿಸಿಸ್ ಟೈಪಲ್ಲಿ ಬಂದಾಗ ಅಲ್ಲಿ ನಾವು ಇವುಗಳನ್ನು ಕೋಟ್ ಮಾಡ್ಬೋದಾಗುತ್ತೆ. ಸೊ ದಟ್ ನಮ್ಮ ಒಂದು ಆನ್ಸರ್ನ ವೇಟೇಜ್ ಏನಿದೆ ವೇಟೇಜ್ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಸೊ ಈಗ ಮೊದಲಿಗೆ ಇಲ್ಲಿ ನ್ಯೂಸ್ ಏನು ಅಂತಂದರೆ, ಆಶಾಕಿರಣ ಯೋಜನೆಯಡಿ ಸುಮಾರು 1.4 ಕೋಟಿ ಜನರು ಈ ಒಂದು ಆಶಾಕಿರಣ ಸ್ಕೀಮ್ ಅಡಿಯಲ್ಲಿ ಉಚಿತ ತಪಾಸಣೆಯನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಇಟ್ ಈಸ್ ವೆರಿ ಗುಡ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇದರ ಒಂದು ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಇಲ್ಲಿ ತಿಳಿಯುತ್ತೆ. ಮತ್ತು ಎರಡನೇ ಒಂದು ಪಾಯಿಂಟ್ ಏನು ಹೇಳ್ತಾರೆ ಇಲ್ಲಿ ಅಂತಂದರೆ, ಸುಮಾರು 393 ಪರ್ಮನೆಂಟ್ ಏನಿದೆ ಶಾಶ್ವತ ದೃಷ್ಟಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಅಂಡರ್ ದಿಸ್ ಆಶಾಕಿರಣ ಇನಿಷಿಯೇಟಿವ್. ಮತ್ತೆ ನೋಡಿದಾಗ ಸುಮಾರು 58,582 ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗಳಿದೆ. ಇದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿರುವಂಥದ್ದು. ಸೊ ಇದರಿಂದ ಎಲ್ಲ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಏನು ವಿತ್ ರೆಸ್ಪೆಕ್ಟ್ ಟು ಐ ಪ್ರಾಬ್ಲಮ್ಸ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದರೆ ಅದರ ಒಂದು ವಿತ್ ರೆಸ್ಪೆಕ್ಟ್ ಟು ಐ ಪ್ರಾಬ್ಲಮ್ಸ್ ಹೆಲ್ತ್ ಸೆಕ್ಟರ್ ಚೆನ್ನಾಗಿ ಡೆವಲಪ್ ಆಗಿದೆ ಥ್ರೂ ದಿಸ್ ಆಶಾಕಿರಣ ಇನಿಷಿಯೇಟಿವ್ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದಾಗುತ್ತೆ. ಇನ್ನು ಆಶಾಕಿರಣ ಇನಿಷಿಯೇಟಿವ್ ಬಗ್ಗೆ ನಾವು ನೋಡೋಕ್ಕೆ ಹೋದರೆ ಇದರ ಫುಲ್ ನೇಮ್ ಬಂದು ಆಶಾಕಿರಣ ಐ ಕೇರ್ ಇನಿಷಿಯೇಟಿವ್ ಅನ್ನುವಂಥದ್ದು ಇದರ ಪೂರ್ತಿ ಹೆಸರು. ಯಾರ ಒಂದು ಇನಿಷಿಯೇಟಿವ್ ಆಗಿದೆ ಇದು? ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್, ಗವರ್ನಮೆಂಟ್ ಆಫ್ ಕರ್ನಾಟಕ ಇದರ ಒಂದು ಇನಿಷಿಯೇಟಿವ್ ಆಗಿರುವಂಥದ್ದು. ಮುಖ್ಯವಾದ ಗುರಿ ಏನು ಅಂತಂದರೆ, ಇದು ತಡೆಗಟ್ಟಬಹುದಾದಂತಹ ಒಂದು ದೃಷ್ಟಿ ಹಾನಿಗಳಿಂದ ಇದನ್ನು ನಿರ್ಮೂಲನೆ ಮಾಡುವಂಥದ್ದು. ಅಂದರೆ ಈಗ
ಏನಾದರೂ ಐ ಪ್ರಾಬ್ಲಮ್ಸ್ಗಳಿಂದ ಕಣ್ಣು ದೃಷ್ಟಿ ಹಾಳಾಗ್ತಾ ಇದೆ ಅಂತಂದರೆ ಅಂಥದ್ದು ಯಾವುದನ್ನು ತಡಿಬೋದು ಅಂಥದನ್ನು ತಡೆಯುವಂಥ ಒಂದು ಸಾಹಸವನ್ನು ಈ ಒಂದು ಆಶಾಕಿರಣ ಸ್ಕೀಮ್ ಅಡಿಯಲ್ಲಿ ಮಾಡ್ತಾ ಇರುವಂಥದ್ದು. ಇದರ ಮುಖ್ಯ ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ಬಂದು ಫ್ರೀ ಐ ಚೆಕಪ್ಪನ್ನು ಮಾಡುವಂಥದ್ದು, ಉಚಿತವಾಗಿ ಕಣ್ಣಿನ ತಪಾಸಣೆ ಮಾಡುವಂಥದ್ದು. ಎರಡನೇದಾಗಿ ಬಂದಾಗ ಫ್ರೀ ಸ್ಪೆಕ್ಟಕಲ್ಸನ್ನು ಕೊಡುವಂಥದ್ದು, ಉಚಿತವಾಗಿ ಕನ್ನಡಕಗಳನ್ನು ಕೊಡುವಂಥದ್ದು. ಮೂರನೇದಾಗಿ ಬಂದಾಗ ಫ್ರೀ ಕ್ಯಾಟರಾಕ್ಟ್ ಸರ್ಜರಿಗಳಿಂದ ಅದನ್ನು ಮಾಡುವಂಥದ್ದು. ನಾಲ್ಕನೇದಾಗಿ ಬಂದು ಐ ಡೊನೇಷನ್ ಅಥವಾ ಕಣ್ಣಿನ ಒಂದು ದಾನ ಏನಿದೆ ಇದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಸೊ ಈ ಮುಖ್ಯವಾದ 4 ಆಬ್ಜೆಕ್ಟಿವ್ಗಳನ್ನು ಈ ಒಂದು ಆಶಾಕಿರಣ ಇನಿಷಿಯೇಟಿವ್ ಹೊಂದಿದೆ ಅನ್ನುವಂಥದ್ದು. ಆ್ಯಂಡ್ ಇದು ಯಾವ ರೀತಿಯಾಗಿ ಇದನ್ನು ಜಾರಿಗೆ ತರ್ತಾ ಇದ್ದಾರೆ, ಇದರ ಇಂಪ್ಲಿಮೆಂಟೇಷನ್ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಆಶಾ ಕಾರ್ಯಕರ್ತರು ಏನಿರ್ತಾರೆ, ಆಶಾ ವರ್ಕರ್ಸ್ ಏನಿರ್ತಾರೆ, ಇವರು ಮನೆ ಮನೆಗೆ ಹೋಗಿ ಡೋರ್ ಟು ಡೋರ್ ಹೋಗಿ ಅಲ್ಲಿ ತಪಾಸಣೆಯನ್ನು ಮಾಡ್ತಾರೆ. ಸೊ ಡೋರ್ ಟು ಡೋರ್ ಫ್ರೀ ಚೆಕಪ್ಪನ್ನು ಮಾಡ್ತಾ ಇರುವಂಥದ್ದು. ಸೊ ದಿಸ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್ ನಮಗೆ ಅನ್ನುವಂಥದ್ದು. ಆ್ಯಂಡ್ ಇದರ ಅಚೀವ್ಮೆಂಟ್ಸ್ ಬಗ್ಗೆ ಈಗಾಗಲೇ ನಾವು ಮಾತಾಡಿದ್ವಿ. ಸುಮಾರು 1.4 ಕೋಟಿ ಜನರಿಗೆ ಇದು ರೀಚ್ ಆಗಿರೋದಿರ್ಬೋದು, ಇಲ್ಲ 393 ಆಶಾಕಿರಣ ಶಾಶ್ವತ ಕೇಂದ್ರಗಳನ್ನು ಸ್ಥಾಪಿಸಿರುವಂಥದ್ದಿರ್ಬೋದು. ಮತ್ತು ಇನ್ನೇನು ಅಂತಂದರೆ 2.9 ಲಕ್ಷ ಜನರಿಗೆ ಉಚಿತವಾಗಿ ಕನ್ನಡಕವನ್ನು ಸ್ಪೆಕ್ಸ್ಗಳನ್ನು ನೀಡಿರುವಂಥದ್ದಿರ್ಬೋದು. ಮತ್ತು ಸುಮಾರು 58,000 ಚಿಲ್ಲರೆ ಏನಿದೆ, ಸುಮಾರು 58,000 ಕ್ಯಾಟ್ರಾಕ್ಟ್ ಸರ್ಜರಿಗಳನ್ನು ಮಾಡಿರುವಂಥದ್ದು. ಸೊ ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಈ ಒಂದು ಯೋಜನೆ ಏನಿದೆ ಇದು WHO ಮಾದರಿಯನ್ನು ಏನು ನೀಡಿದೆ, WHO ಮಾದರಿನ ಅದೇ ಮಾದರಿನ ಇದು ಅನುಸರಿಸ್ಕೊಂಡು ಹೋಗಿದೆ ಅನ್ನುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬೇಕಾಗಿರುವಂಥದ್ದು. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಾವು ಯಾವ ಒಂದು ಪಾಯಿಂಟ್ಸನ್ನು ಬಳಸ್ಬೋದು ಅಂತಂದರೆ, ಈಗಾಗಲೇ ಹೇಳಿರೋ ಥರ ಈ ಒಂದು ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಇವುಗಳನ್ನು ನಮ್ಮ ಆನ್ಸರ್ ರೈಟಿಂಗಲ್ಲಿ ಬಳಸ್ಬೋದು. ಒಂದು. ಎರಡನೇದಾಗಿ ಬಂದಾಗ ಕರ್ನಾಟಕ ಸರ್ಕಾರ ಜನರ ಒಂದು ಆರೋಗ್ಯದ ಕುರಿತಾಗಿ ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಂಡಿದೆ ಅಂದಾಗ ಡೈರೆಕ್ಟಾಗಿ ಈ ಒಂದು ಆಶಾಕಿರಣ ಸ್ಕೀಮನ್ನು ನೀವು ಮೆನ್ಷನ್ ಮಾಡ್ಬೋದಾಗುತ್ತೆ. ಅಷ್ಟೇ ಅಲ್ದಿರ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವುದು ಇಲ್ಲ ದುರ್ಬಲ ವರ್ಗಗಳಿಗೆ ಸಮಾನ ಅವಕಾಶವನ್ನು ಯಾವ ರೀತಿಯಾಗಿ ಸರ್ಕಾರ ಒದಗಿಸ್ತಾ ಇದೆ ಅನ್ನೋದು ಕೂಡ ಈ ಒಂದು ಆಶಾಕಿರಣದ ಬಗ್ಗೆ ನೀವು ಕೋಟ್ ಮಾಡ್ಬೋದಾಗುತ್ತೆ. ಬಟ್ ಇದರಲ್ಲಿ ಕೆಲವಷ್ಟು ಚಾಲೆಂಜಸ್ಗಳು ಕೂಡ ಇದೆ, ಸವಾಲುಗಳು ಕೂಡ ಇದೆ ಇದರ ಒಂದು ಇಂಪ್ಲಿಮೆಂಟೇಷನಲ್ಲಿ. ಏನು ಆ ಚಾಲೆಂಜಸ್ಗಳು ಅಂತ ನಾವು ನೋಡಿದ್ರೆ, ಒಂದು ಸ್ಪೆಷಲಿಸ್ಟ್ಗಳ ಕೊರತೆ ಇರುವಂಥದ್ದು. ಅಂದರೆ ಈಗ ಕಣ್ಣಿನ ಡಾಕ್ಟರ್ಗಳೇನಾರೆ ಅವರ ಕೊರತೆ ಇದೆ ಅನ್ನುವಂಥದ್ದು, ಅಂದರೆ ತಜ್ಞ ವೈದ್ಯರ ಕೊರತೆ ಇದೆ ಅನ್ನುವಂಥದ್ದು. ಎರಡನೇದಾಗಿ ನೋಡಿದಾಗ ಶಸ್ತ್ರಚಿಕಿತ್ಸೆ ನಿರೀಕ್ಷಾವಧಿ, ಅಂದರೆ ಈಗ ಇದು ಫ್ರೀ ಕ್ಯಾಟರಾಕ್ಟ್ ಸರ್ಜರಿಗಳಾಗಿರುವಂಥ ಕಾರಣ ಏನಾಗುತ್ತೆ, ಹೆಚ್ಚಿನ ಜನರು ಇದಕ್ಕೆ ನೋಂದಾಯಿಸ್ಕೊಳ್ತಾರೆ. ಸೊ ಆಗ ಟೈಮ್ ಈಗ 2 months ಒಳಗಡೆ ಅವ್ರಿಗೆ ಕ್ಯಾಟರಾಕ್ಟ್ ಮಾಡಬೇಕಿತ್ತು ಅಂತಂದರೆ ಅವ್ರಿಗೆ ಡೇಟ್ ಏನಾದ್ರು 3 months ಕೊಟ್ಟಿದ್ರು ಅಂತಂದರೆ ಆ ಒಂದು ಟೈಮ್ ಪೀರಿಯಡ್ 1 month ಡಿಲೇಯನ್ನು ಅನುಭವಿಸಿದ್ರೆ ಅವ್ರ ಕಣ್ಣಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು. ಸೊ ಆ ವೇಟಿಂಗ್ ಪೀರಿಯಡ್ ಏನಿದೆ ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ತದನಂತರ ಏನು ಅಂದರೆ ಫಾಲೋ ಅಪ್ಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಇಲ್ಲಿ ಸಮಸ್ಯೆ ಆಗುತ್ತೆ ಅಂತ. ಹಾಗಾದರೆ ಏನು ಮಾಡ್ಬೋದು, ಸೊಲ್ಯೂಷನ್ಗಳು ಏನು ಅಂತ ನಾವು ನೋಡಿದ್ರೆ, ಆಫ್ಥಾಲ್ಮಾಲಜಿನ ನಾವು ತೊಗೊಳ್ಳೋದು, ಅಂದರೆ ಆನ್ಲೈನ್ ಅಥವಾ ಟೆಲಿ ಮುಖಾಂತರ ಈ ಒಂದು ಏನೆಲ್ಲ ಡಿಜಿಟಲ್ ಆಗಿ ಮಾಡುವಂಥದ್ದನ್ನು ಮಾಡ್ಬೋದು. ಇಲ್ಲ ಅಂತಲೇ ಮೊಬೈಲ್ ಐ ಕ್ಲಿನಿಕ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು, ಮತ್ತು AI ಬೇಸ್ಡ್ ಸ್ಕ್ರೀನಿಂಗನ್ನು ಮಾಡುವಂಥದ್ದು ಇರ್ಬೋದು, ರೆಗ್ಯುಲರ್ ಆಗಿ ಅವ್ರನ್ನ ಮಾನಿಟರ್ ಮಾಡೋದು. ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಈ ಒಂದು ಚಾಲೆಂಜಸ್ಗಳನ್ನು ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಬೆಂಗಳೂರು ಸುತ್ತಮುತ್ತ ಬೆಳೆದಿರುವ ಬೆಳೆಗಳಲ್ಲಿ ಕ್ರಿಮಿನಾಶಕ ಅಂಶ ಪತ್ತೆ, ಕಾಡಲ್ಲಿವೆ ಕಿಡ್ನಿ ಸೇರಿ ಹಲವು ಕಾಯಿಲೆಗಳು, ಆರೋಗ್ಯಕ್ಕಾಗಿ ತಿನ್ನುವ ತರಕಾರಿಯಿಂದಲೇ ಜನರಿಗೆ ಅನಾರೋಗ್ಯ. ಇಲ್ಲಿ ಏನಾಗಿದೆ ಅಂದರೆ, ಇತ್ತೀಚೆಗಷ್ಟೇ ಒಂದು ರಿಪೋರ್ಟ್ ಏನು ಹೇಳಿದೆ ಅಂತಂದರೆ, ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಒಂದು ಪ್ರದೇಶದಲ್ಲಿ ಬೆಳೆದಿರುವ ಬೆಳೆಗಳಲ್ಲಿ ಒಂದು ಕಡೆ ಕ್ರಿಮಿನಾಶಕಗಳ ಒಂದು ಕಂಟೆಂಟ್ ಹೆಚ್ಚಿದೆ, ಅಂಶ ಹೆಚ್ಚಿದೆ. ಇನ್ನೊಂದು ಕಡೆ ಏನಿದೆ ಅಂತಂದರೆ, ಸಾವಯವ ಒಂದು ಕೃಷಿಗಳಲ್ಲೂ ಕೂಡ ಸೀಸದ ಒಂದು ಪ್ರಮಾಣ ಹೆಚ್ಚಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಅಂದರೆ ಲೆಡ್ನ ಕಂಟೆಂಟು ಹೆಚ್ಚಾಗಿದೆ. ಎಲ್ಲಿ ಮುಖ್ಯವಾಗಿ ಇದು ಅಂತಂದರೆ, ಬೆಂಗಳೂರು ಮತ್ತು ಬೆಂಗಳೂರಿನ ಸರೌಂಡಿಂಗ್ ಏರಿಯಾಗಳೇನಿದೆ ಆ ಏರಿಯಾಗಳಲ್ಲಿ ಬೆಳೆದಿರುವಂಥ ತರಕಾರಿಗಳಲ್ಲಿ ಈ ರೀತಿಯಾದ ಒಂದು ಅಂಶ ಪತ್ತೆ ಆಗಿದೆ ಅಂತ. ಸೊ ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ, ಯಾವ ರೀತಿಯಾಗಿ ಪಬ್ಲಿಕ್ ಹೆಲ್ತ್ ಅನ್ನುವಂಥ ಟಾಪಿಕ್ಗೆ ಈ ಒಂದು ಏನಂತೀವಿ ಆರ್ಟಿಕಲ್ ಬಹಳ ಸೂಕ್ತವಾಗಿ ಅಲೈನ್ ಆಗುತ್ತೆ ಅನ್ನುವಂಥದ್ದು. ಅಂದರೆ ಈ ರೀತಿಯಾಗಿ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ವೆರಿ ಬ್ಯಾಡ್ ಅಲ್ವಾ. ಇವಾಗ ನಾವು ಆ್ಯಕ್ಚುಲಾಗಿ ತರಕಾರಿಯನ್ನು ಸೇಫೆಸ್ಟ್ ಫುಡ್ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ
ಅದು ನ್ಯಾಚುರಲ್ ಆಗಿ ಬಂದಿರುತ್ತೆ. ಮತ್ತು ಯಾವುದೇ ರೀತಿಯಾದ ಒಂದು ಏನಂತೀವಿ, ಇವಾಗ ಆ್ಯನಿಮಲ್ಸ್ ಅಂತ ಬಂದಾಗ ಇವಾಗ ನಾನ್ ವೆಜಿಟೇರಿಯನ್ಸ್ ಆದರೆ ಅವರಿಗೆ ಅಲ್ಲಿ ಬೇರೆ ರೀತಿಯಾದ ಪ್ರಾಬ್ಲಮ್ಗಳು ಕಾಣಿಸೋದಿರ್ಬೋದು, ಇಲ್ಲಾಂತಂದರೆ ಝೂನಾಟಿಕ್ ಡಿಸೀಸಸ್ಗಳು ಬರೋದಿರ್ಬೋದು, ಈ ರೀತಿಯಾಗಿ ಆಗುತ್ತೆ. ಬಟ್ ತರಕಾರಿಗಳಲ್ಲಿ ಅದೆಲ್ಲ ಇಲ್ಲೇ ಏನು ಈ ಪ್ರಾಬ್ಲಮ್ ಇರೋದಿಲ್ಲ. ಸೊ ಅದರಿಂದ ಏನೋ ತರಕಾರಿಯನ್ನು ಸೇಫೆಸ್ಟ್ ಆಪ್ಷನ್ ಅಂತ ಕರಿತೀವಿ. ಈಗ ವೀಗನ್ ಡಯಟ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿರುವಂಥದ್ದಿರೋದು. ಸೊ ಈ ರೀತಿಯಾಗಿ ಇರುವಾಗ ಇಂತಹ ಒಂದು ಅಂಶಗಳು ಪತ್ತೆ ಆದ, ಈಗ ಕ್ರಿಮಿನಾಶಕ ಅಂಶ ಇರ್ಬೋದು, ಇಲ್ಲಾಂದರೆ ಲೆಡ್ನ ಕಂಟೆಂಟ್ ಇರ್ಬೋದು, ಇದೆಲ್ಲ ಹೆಚ್ಚಾದಂತೆ ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಮುಖ್ಯವಾಗಿ ಮೆಂಟಲ್ ಡಿಸಾರ್ಡರ್ ಸ್ಟಾರ್ಟ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ ಏನಿದೆ, ಬ್ರೈನ್ ಡೆವಲಪ್ಮೆಂಟ್ ಅಫೆಕ್ಟ್ ಆಗುತ್ತೆ. ಕಿಡ್ನಿ ಮೇಲೆ ಪ್ರೆಷರ್ ಬೀಳುತ್ತೆ, ಮತ್ತು ಕಿಡ್ನಿಯ ಸಮಸ್ಯೆಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಯಾಕೆ ಈ ರೀತಿಯಾದ ಸಮಸ್ಯೆ ಆಗ್ತಾ ಇದೆ ಅಂತ ನಾವು ನೋಡೋಕೆ ಹೋದರೆ, ಒಂದು ಫರ್ಟಿಲೈಸರ್ಸ್ಗಳು ಅಥವಾ ಪೆಸ್ಟಿಸೈಡ್ಸ್ಗಳನ್ನು ಏನು ನಾವು ಬಳಸ್ತಾ ಇದ್ದೀವಿ, ಇದು ಭಾರತೀಯ ಒಂದು ಕೃಷಿ ಪದ್ಧತಿಗೆ ಇಟ್ ಈಸ್ ನೆಸಸರಿ. ಏನಾಗುತ್ತೆ ಅಂತಂದರೆ, ಈಗ ಒಂದು ಕಡೆ ಏನು ಅಂತಂದರೆ ಬೆಳೆಯ ಒಂದು ಪ್ರೊಡಕ್ಟಿವಿಟಿ ಇದೆ, ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ಕ್ರಿಮಿನಾಶಕಗಳನ್ನು ಬಳಸುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಮಣ್ಣಿನ ಕ್ವಾಲಿಟಿ, ಸಾಯಿಲ್ ಕ್ವಾಲಿಟಿ ಡಿಗ್ರೇಡ್ ಆಗುತ್ತೆ. ಎರಡನೇದಾಗಿ ಬಂದಾಗ ವಾಟರ್ ಪೊಲ್ಯೂಷನ್ ಆಗುವಂಥದ್ದು, ಜಲಮಾಲಿನ್ಯ ಆಗುವಂಥದ್ದು. ಮೂರನೇದಾಗಿ ನೋಡಿದಾಗ ನಮ್ಮ ಒಂದು ಫುಡ್ ಚೈನ್ ಇದೆ, ಫುಡ್ ಚೈನಲ್ಲಿ ಕೂಡ ಈ ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸಸ್ಗಳು ಆ್ಯಡ್ ಆಗ್ತಾ ಹೋಗ್ತವೆ. ಸೊ ಇದು ಮುಖ್ಯವಾಗಿ ಆಗುವಂಥ ಒಂದು ಪ್ರೊಸೀಜರ್ ಇದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತ ನಾವು ನೋಡಿದ್ರೆ, ಈಗ ಏನೇ ಒಂದು ಪೆಸ್ಟಿಸೈಡ್ಸನ್ನು ಸಿಂಪಡಿಸಿರ್ತಾರೆ ಅಂದರೆ ಕೆಲವೊಂದು ತರಕಾರಿಗಳಲ್ಲಿ ಅದು ಮೇಲ್ಮೈಯಲ್ಲಿ ಮಾತ್ರ ಇರುತ್ತೆ, ಅಂದರೆ ನಾವು ಕ್ಲೀನಾಗಿ ತೊಳೆದ್ರೆ ಹೊರಟೋಗುವಂಥದ್ದು. ಇನ್ನು ಕೆಲವು ತರಕಾರಿಗಳು ಇರ್ಬೋದು, ಹಣ್ಣುಗಳಿರ್ಬೋದು, ಏನಾಗುತ್ತೆ ಅಂತಂದರೆ ಅದನ್ನು ಹೀರ್ಕೊಂಡ್ಬಿಡುತ್ತೆ. ಆ ಒಂದು ಪೆಸ್ಟಿಸೈಡ್ಸ್ಗಳು, ಕ್ರಿಮಿನಾಶಕಗಳು ಏನಿರ್ತವೆ ಅದನ್ನು ಹೀರ್ಕೊಳ್ಳುತ್ತೆ. ಈ ರೀತಿಯಾಗಿ ಹೀರ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದು ನಮ್ಮ ಒಂದು ಮೇಲೆ ತೊಳೆದ್ರೂ ಕೂಡ ಒಳಗಡೆ ಅದರ ಒಂದು ಸತ್ವದಲ್ಲಿ ಅದು ಸೇರ್ಕೊಂಡಿದೆ ಅಂದರೆ ನಾವು ತಿಂದಾಗ ನಮಗೂ ಕೂಡ ಅದು ಅಫೆಕ್ಟ್ ಆಗುತ್ತೆ. ಹಾಗಾಗಿ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ, ಇದು ಕೆಲವಷ್ಟು ಮಾನದಂಡಗಳನ್ನು ಕೊಟ್ಟಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲೆಡ್ ಕಂಟೆಂಟ್, ಓಕೆನಾ, ಲೆಡ್ ಕಂಟೆಂಟ್ ಬಗ್ಗೆ ನಾವು ನೋಡಿದ್ರೆ ಬದನೆಕಾಯಿಯಲ್ಲಿ, ಬ್ರಿಂಜಾಲಲ್ಲಿ ಎಷ್ಟಿರಬೇಕು ಅಂತಂದರೆ, ಬ್ರಿಂಜಾಲಲ್ಲಿ ಈಗ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಸಿಕ್ಕಿರುವಂಥದ್ದು 1 kg ಬ್ರಿಂಜಾಲನ್ನು ತೊಗೊಂಡ್ರೆ 1.953 mg ಅಷ್ಟು ಏನಂತೀವಿ ಲೆಡ್ ಕಂಟೆಂಟ್ ಸಿಗ್ತದೆ, ವಿಚ್ ಈಸ್ ಆಲ್ಮೋಸ್ಟ್ 20% ಹೈಯರ್ ದ್ಯಾನ್ ದ FSSAI ಲಿಮಿಟ್. FSSAI ಲಿಮಿಟ್ಗಿಂತ ಸುಮಾರು 20% ಅಷ್ಟು ಅಧಿಕವಾದ ಲೆಡ್ ಕಂಟೆಂಟ್ ಇದೆ. ಸೊ ಆಗ ನಾವು ಇವಾಗ ಬದನೆಕಾಯಿನ ತಿಂತಾ ಇದ್ದೀವಿ ಅಂತಲೇ 1 kg ಬದನೆಕಾಯಿ ತಿನ್ನಲ್ಲ, ಅಸ್ಯೂಮ್ ವಿ ಆರ್ ಈಟಿಂಗ್ 100 grams ಅಂತ ತೊಗೊಂಡ್ರು ಕೂಡ ಆ ಒಂದು mg ಏನಿರುತ್ತೆ ಅದು ತುಂಬ ಹೆಚ್ಚಿನ ಕಂಟೆಂಟಲ್ಲಿ ನಮ್ಮ ಬಾಡಿ ಸೇರ್ತದೆ, ಹೆಚ್ಚಿನವಾದ ಒಂದು ಪ್ರಮಾಣದಲ್ಲಿ ಲೆಡ್ ಕಂಟೆಂಟ್ ನಮ್ಮ ಬಾಡಿಗೆ ಸೇರ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ಬ್ರೈನ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ಗಳನ್ನು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಏನು ಡೇಟಾ ಸಿಕ್ಕಿದ ತಕ್ಷಣ, ರಿಪೋರ್ಟಲ್ಲಿ ಈ ಒಂದು ಡೇಟಾ ಬಂದಿದ ತಕ್ಷಣ FSSAI ಅಂದರೆ ಕೆಲವಷ್ಟು ರೂಲ್ಸ್ಗಳನ್ನು ಕೊಟ್ಟಿದೆ, ಯಾವ ರೀತಿಯಾಗಿ ಈ ತರಕಾರಿಗಳನ್ನು ಬಳಸಬೇಕು ಅನ್ನುವಂಥ ಕೆಲವಷ್ಟು ರೂಲ್ಸ್ಗಳನ್ನು ಕೊಟ್ಟಿದೆ. ಆ ರೂಲ್ಸ್ ಏನು ಅನ್ನೋದನ್ನು ಈಗ ನಾವು ನೋಡೋಣ. ಸೊ ಮೊದಲಿಗೆ ಏನು ಅಂತಂದರೆ, ಈ ಪೆಸ್ಟಿಸೈಡ್ಸ್ನ ಯೂಸೇಜ್ ಏನಿದೆ, ಕ್ರಿಮಿನಾಶಕಗಳ ಬಳಕೆ ಏನಿದೆ, ಇದನ್ನು ಕಡಿಮೆಗೊಳಿಸಬೇಕು. ಸುತ್ತಮುತ್ತಲ ಅಂದರೆ ಬೆಂಗಳೂರಿನ ಸುತ್ತಮುತ್ತಲು ಈಗ ಕೋಲಾರ, ಚಿಕ್ಕಬಳ್ಳಾಪುರ, ನೆಲಮಂಗಲ, ದೊಡ್ಡಬಳ್ಳಾಪುರ, ಸೊ ಈ ಒಂದು ರೀಜನ್ಗಳೇನಿದೆ ಇಲ್ಲಿ ಏನು ಒಂದು ಕ್ರಿಮಿನಾಶಕಗಳನ್ನು ಬಳಸ್ತಾ ಇದ್ದಾರೆ, ಅದನ್ನು ತಡೆಯೋದಕ್ಕೆ ಆ ಒಂದು ಏರಿಯಾದ ಅಧಿಕಾರಿಗಳಿಂದ, ಕೃಷಿ ಅಧಿಕಾರಿಗಳೇನಿದ್ದಾರೆ ಅವರು ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ FSSAI ಹೇಳಿದೆ. ಎರಡನೇದಾಗಿ ಬಂದು ಈ ಒಂದು ಪೆಸ್ಟಿಸೈಡ್ಸ್ ಯೂಸೇಜ್ ಏನಿದೆ ಅದನ್ನು ಲಿಮಿಟಲ್ಲಿ ಮಾಡಬೇಕು. ಸೊ ಇದರಿಂದ ಆ ಲಿಮಿಟಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಕೃಷಿ ಇಲಾಖೆ ಏನಿದೆ, ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಏನಿದೆ, ಇದು ರೈತರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್, ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ಮತ್ತು ಮೂರನೇದಾಗಿ ನೋಡಿದಾಗ ಯಾವುದೇ ಒಂದು ತರಕಾರಿಯನ್ನಾಗಲಿ ಬಿಸಿ ನೀರಿನಲ್ಲಿ ತೊಳೆದು ತದನಂತರ ಬಳಸಿ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ನಂತರ ಏನು ಅಂತಂದರೆ, ಈಗ ಪೆಸ್ಟಿಸೈಡ್ಸ್ಗಳಿದೆ ಅಂತ ಇದ್ರೂ ಕೂಡ ಅಲ್ಲಿ ಎಕೋ ಫ್ರೆಂಡ್ಲಿ ಪೆಸ್ಟಿಸೈಡ್ಸ್ಗಳು ಬರುತ್ತೆ. ಸೊ ಅಂತಹ ಒಂದು ಪೆಸ್ಟಿಸೈಡ್ಸನ್ನು ನೀವು ಬಳಸಬೇಕು ಅಂತ ಕೂಡ ಇಲ್ಲಿ ಹೇಳಿರುವಂಥದ್ದು. ಸೊ ಈ ರೀತಿಯಾದ ಸ್ಟೆಪ್ಸ್ಗಳನ್ನು ತೊಗೊಂಡ್ರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅದನ್ನ ಕಡಿಮೆ ಮಾಡೋಕ್ಕಾಗಲಿಲ್ಲ ಅಂತಂದರೂ ಅಟ್ಲೀಸ್ಟ್ ರೆಗ್ಯುಲೇಟ್ ಮಾಡ್ಬೋದು. ಇಮ್ಮಿಡಿಯೇಟ್ ಸೊಲ್ಯೂಷನ್ ಆಗಿ ಇವುಗಳನ್ನು ನೀಡಿರುವಂಥದ್ದು. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಶೀಘ್ರವೇ ಕೇರಳಂ ಆಗಲಿದೆ ಕೇರಳ. 2024 ಜೂನ್ 2ರಂದು ಜೂನ್ 24ರಲ್ಲಿ ಏನಾಗಿತ್ತು ಅಂದರೆ, ಕೇರಳದ ವಿಧಾನಸಭೆ ಕೇರಳ ರಾಜ್ಯದ ಹೆಸರನ್ನು ಕೇರಳಗೆ ಬದಲಾಗಿ ಕೇರಳಂ ಅಂತ ಮಾಡಬೇಕು ಅಂತ ಒಂದು
ಏನಂತೀವಿ ನಿರ್ಣಯವನ್ನು ಅಂಗೀಕರಿಸಿತ್ತು. ಆ್ಯಂಡ್ ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಇದಕ್ಕೆ ಕೂಡ ಪಾರ್ಲಿಮೆಂಟ್ಗೆ ಕೂಡ ಕಳಿಸಿತ್ತು. ಈಗ ಪಾರ್ಲಿಮೆಂಟ್ ಏನು ಮಾಡಿದೆ ಅಂತಂದರೆ ಅದಕ್ಕೆ ಆ ಒಂದು ಪ್ರಸ್ತಾವನೆಗೆ ಅನುಮೋದನೆಯನ್ನು ನೀಡಿದೆ. ಸೊ ಈಗ ಅನುಮೋದನೆ ನೀಡಿದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಪ್ರೆಸಿಡೆಂಟು ಆ ಒಂದು ಅನುಮೋದನೆಯನ್ನು ಕೇರಳ ಸರ್ಕಾರಕ್ಕೆ ಕಳಿಸ್ತಾರೆ. ಕೇರಳ ಸರ್ಕಾರ ತನ್ನ ಒಂದು ಒಪ್ಪಿಗೆಯನ್ನು ಸೂಚಿಸಿದ್ರೆ ಅದನ್ನು ಲೋಕಸಭೆಯಲ್ಲಿ ಮಂಡಿಸಿ ತದನಂತರ ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತವನ್ನು ಹಾಕಲಿದ್ದಾರೆ. ಅಂದರೆ ಅದರ ಒಂದು ಅಸೆಂಟನ್ನು ಕೊಡ್ತಾರೆ. ತದನಂತರ ಕೇರಳದ ಹೆಸರು ಕೇರಳಂ ಆಗಿ ಬದಲಾಗುತ್ತೆ. ಇದು ಆ್ಯಕ್ಚುಯಲ್ ಪ್ರಾಸೆಸ್. ಇಲ್ಲಿ ಏನಾಗುತ್ತೆ ಅಂತಂದರೆ ಯಾಕೆ ಕೇರಳಂ ಮಾಡ್ತಾ ಇದೆ ಅಂದರೆ ಕೇರಳಂ ಅನ್ನುವಂಥದ್ದು ಕೇರಳದ ಮೂಲ ಹೆಸರು, ಒರಿಜಿನಲ್ ನೇಮ್ ಅಂತ ಅವರು ಹೇಳ್ತಿದ್ದಾರೆ. ಬಟ್ ಹಾಗಾದರೆ ಕೇರಳ ಯಾಕೆ ಬಂತು ಅಂದರೆ ಡ್ಯೂರಿಂಗ್ ಬ್ರಿಟಿಷ್ ಪೀರಿಯಡ್, ಕಲೋನಿಯಲ್ ಪೀರಿಯಡಲ್ಲಿ ಕೇರಳಂ ಅಂತ ಇದ್ದಿದ್ದನ್ನು ಕೇರಳ ಅಂತ ಅವರು ತಮ್ಮ ಒಂದು ಪ್ರೊನೌನ್ಸಿಯೇಷನ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಕೇರಳ ಅಂತ ಚೇಂಜ್ ಮಾಡಿದ್ರು ಅಂತ ಹೇಳಿರುವಂಥದ್ದು. ಓಕೆನಾ. ಇನ್ನು 1956 ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅಡಿಯಲ್ಲಿ ಏನಾಯಿತು ಅಂತಂದರೆ 1956 ಸ್ಟೇಟ್ ರಿಆರ್ಗನೈಸೇಷನ್ ಆ್ಯಕ್ಟ್ ನಮಗೆಲ್ಲ ಗೊತ್ತಾಯಿದೆ ಅಲ್ವಾ, ಆಗ್ಲೇನೆ ಮೈಸೂರು ರಾಜ್ಯ ಜಾರಿಗೆ ಬಂದಿತ್ತು. ಸೊ ಅದೇ ಒಂದು ಟೈಮಲ್ಲೇನೆ ಟ್ರಾವನ್ಕೋರು, ಕೊಚ್ಚಿ ಮತ್ತು ಮಲಬಾರಲ್ಲಿ ಇರುವಂಥ ಪ್ರದೇಶಗಳನ್ನು ಎಲ್ಲ ಒಟ್ಟುಗೂಡಿಸಿ ಕೇರಳ ಅಂತ ನಾವು ಒಂದು ರಾಜ್ಯ ಅಂತ ಮಾಡಿದ್ದಂಥದ್ದು. ಓಕೆನಾ. ಇಷ್ಟು ಆ್ಯಕ್ಚುಲಾಗಿ ಇದಂತೂ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಆಯಿತು. ಈಗ ನಮಗೆ ಏನು ಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದಾಗ ಈ ಒಂದು ಪ್ರಾಸೆಸ್ ಏನಿದೆ, ನೇಮ್ ಚೇಂಜಿಂಗ್ ಆಫ್ ಅ ಸ್ಟೇಟ್, ಒಂದು ರಾಜ್ಯದ ಹೆಸರನ್ನು ಬದಲಾಯಿಸ್ತಾ ಇದ್ದೀವಿ ಅಂದರೆ ಸಂವಿಧಾನದ ಯಾವ ಒಂದು ವಿಧಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಇಲ್ಲಿ ನಾವು ಮಾತಾಡಬೇಕಾಗಿರುವಂಥದ್ದು ಆರ್ಟಿಕಲ್ 3 ಬಗ್ಗೆ. ಆರ್ಟಿಕಲ್ 3ನೇ ಇಲ್ಲಿ ಮಾಡ್ತಾ ಇರೋದು ಏನು, ಇಲ್ಲಿ ಹೇಳುತ್ತೆ ಆರ್ಟಿಕಲ್ 3 ಅಂದರೆ ಸಂಸತ್ತಿಗೆ ಕೆಳಗಿನ ಬದಲಾವಣೆಗಳನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಫಾರ್ ದ ಫಾಲೋಯಿಂಗ್. ಏನೇನಕ್ಕೆ ಪವರ್ ಇದೆ ಪಾರ್ಲಿಮೆಂಟಿಗೆ ಅಂತಂದರೆ, ಒಂದು ನ್ಯೂ ಸ್ಟೇಟ್ಸ್ಗಳನ್ನು, ಹೊಸ ರಾಜ್ಯಗಳನ್ನು ರಚಿಸೋದಕ್ಕೆ, ಎರಡನೇದಾಗಿ ಒಂದು ರಾಜ್ಯದ ಒಂದು ಗಡಿಗಳೇನಿದೆ ಬಾರ್ಡರ್ಗಳನ್ನು ಚೇಂಜ್ ಮಾಡೋದಕ್ಕೆ ಅಧಿಕಾರ ಇದೆ, ಮತ್ತು ಮೂರನೇದಾಗಿ ನೋಡಿದಾಗ ರಾಜ್ಯದ ಒಂದು ಏರಿಯಾ ಏನಿದೆ, ವಿಸ್ತರಣೆ ಏನಿದೆ, ಏರಿಯಾವನ್ನು ಚೇಂಜ್ ಮಾಡ್ಬೋದು. ನಾಲ್ಕನೇದಾಗಿ ನೋಡಿದಾಗ ರಾಜ್ಯದ ಹೆಸರನ್ನು ಬದಲಾವಣೆ ಮಾಡುವಂಥ ಒಂದು ಏನಂತೀವಿ ಪವರ್ ಯಾರಿಗಿದೆ ಅಂತಂದರೆ ಸಂಸತ್ತಿಗೆ, ಪಾರ್ಲಿಮೆಂಟ್ಗೆ ಇದೆ ಅನ್ನುವಂಥದ್ದು. ಸೊ ಅದೇ ಒಂದು ನಿಟ್ಟಿನಲ್ಲಿ ಈಗ ನಾವು ಈ ಆರ್ಟಿಕಲನ್ನು ನೋಡಬೇಕಾಗುತ್ತೆ. ಫಸ್ಟ್ ಪ್ರಾಸೆಸ್ ಏನು ಅಂತಂದರೆ ರಾಜ್ಯ ಸರ್ಕಾರ ಪ್ರಸ್ತಾವನೆಯನ್ನು ಅಂಗೀಕರಿಸಬೇಕು ಅನ್ನುವಂಥದ್ದು. ಈಗ ಇದು ಎಲ್ಲಿ ಒರಿಜಿನ್ ಆಗಿದ್ದು ಜೂನ್ 24 ಈಗಾಗಲೇ ಹೇಳುತ್ತಾರೆ ಕೇರಳದ ವಿಧಾನಸಭೆಯಲ್ಲಿ ಇದನ್ನು ಬದಲಾಯಿಸುವ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ ಅನ್ನೋದನ್ನು ನಾವು ನೋಡಿದ್ವಿ. ಇದಾದಮೇಲೆ ಏನು ಮಾಡುತ್ತೆ ಅಂತಂದರೆ ಫಸ್ಟು ಅಂಗೀಕಾರ ಮಾಡೋದು. ಎರಡನೇದಾಗಿ ಈ ಬಿಲ್ ಏನಿದೆ, ಆ ಒಂದು ರಾಜ್ಯದ ಹೆಸರನ್ನ ಚೇಂಜ್ ಮಾಡುವಂಥ ಬಿಲ್ ಏನಿದೆ ಇದನ್ನು ಕೇಂದ್ರ ಸರ್ಕಾರ ರೆಡಿ ಮಾಡುತ್ತೆ. ಯಾರು ರೆಡಿ ಮಾಡೋದು? ಸೆಂಟ್ರಲ್ ಗವರ್ನಮೆಂಟ್ ರೆಡಿ ಮಾಡೋದು. ಸೊ ಅದು ಈಗ ಆಗಿರುವಂಥದ್ದು, ಅನುಮೋದನೆ ನೀಡಿರೋದು. ತದನಂತರ ಏನಾಗುತ್ತೆ, ಮೂರನೇ ಸ್ಟೆಪ್ಪಲ್ಲಿ ರಾಷ್ಟ್ರಪತಿಗಳು ಈ ಒಂದು ಬಿಲ್ ಏನಿದೆ, ಈ ಒಂದು ಬಿಲ್ಲನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾರೆ, ಸ್ಟೇಟ್ ಗವರ್ನಮೆಂಟ್ಗೆ ಕಳಿಸ್ತಾರೆ. ಸ್ಟೇಟ್ ಗವರ್ನಮೆಂಟ್ ಅನುಮೋದನೆ ಕೊಟ್ಟಿದ ತಕ್ಷಣ ಎಸ್ ಅಂತ ಹೇಳಿದ್ಮೇಲೆ ಏನು ಮಾಡ್ತಾರೆ, ಅದನ್ನು ಲೋಕಸಭೆಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಒನ್ಸ್ ಲೋಕಸಭೆಯಲ್ಲಿ ಅದು ಸಿಂಪಲ್ ಮೆಜಾರಿಟಿ ಅಷ್ಟೇ. ಆರ್ಟಿಕಲ್ 3 ಯಾವ್ದು ಮಾತಾಡುತ್ತೆ? ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡಿದ್ರೆ ಲೋಕಸಭಾ ಸಾಕು. ಸೊ ಅದಾದಮೇಲೆ ಪಾಸ್ ಆದಮೇಲೆ ರಾಷ್ಟ್ರಪತಿಗಳು ಅದಕ್ಕೆ ಸಹಿ ಹಾಕಿದ್ರೆ ಆಯಿತು. ಸೊ ಆಗ ಆ ಒಂದು ರಾಜ್ಯದ ಹೆಸರು ಬದಲಾವಣೆ ಆಗುತ್ತೆ. ಮತ್ತೊಂದು ಆರ್ಟಿಕಲ್ ನಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಯಾವುದು ಅಂತಂದರೆ ಆರ್ಟಿಕಲ್ 4 ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ 3 ಏನೇ ಒಂದು ಚೇಂಜಸ್ ಮಾಡಿದ್ರೆ ಅದು ಬಂದು ನಮ್ಮ ಒಂದು ಫಸ್ಟ್ ಶೆಡ್ಯೂಲನ್ನು ಮತ್ತು 4th ಶೆಡ್ಯೂಲನ್ನು ಚೇಂಜ್ ಮಾಡ್ಬೋದು ವಿತೌಟ್ ಎನಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಕಾನ್ಸ್ಟಿಟ್ಯೂಷನನ್ನು ತಿದ್ದುಪಡಿ ಕಾಯ್ದೆಯನ್ನು ತರ್ದಿರನೇನೆ ಆರ್ಟಿಕಲ್ 3 ಮುಖಾಂತರ ಯಾವುದೇ ಚೇಂಜನ್ನು ಮಾಡಿದ್ರೆ ಅದೇ ಚೇಂಜನ್ನು ನಾವು ಫಸ್ಟ್ ಶೆಡ್ಯೂಲ್ ಮತ್ತು 4ನೇ ಶೆಡ್ಯೂಲಲ್ಲೂ ಕೂಡ ತರ್ಬೋದು ಅಂತ ಹೇಳಿರುವಂಥದ್ದು. ಇದು ಆ್ಯಕ್ಚುಯಲ್ ಪ್ರಾಸೆಸ್ ಆಯಿತು. ಇದಾಯ್ತಲ್ವಾ. ಇಲ್ಲಿ ಕೆಲವಷ್ಟು ಟ್ರಿಕ್ಸ್ಗಳಿದೆ. ಅಂದರೆ ಈಗ ನಿಮಗೆ ಪ್ರಿಲಿಮ್ಸಲ್ಲಿ ಏನಾಗುತ್ತೆ ಅಂದರೆ ಕೆಲವು ಬಾರಿ ಅಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ, ಅಂದರೆ ಒಂದು ಟ್ರ್ಯಾಪ್ಸ್ಗಳಿರುವಂಥದ್ದು. ಓಕೆನಾ. ಆ ಟ್ರ್ಯಾಪ್ಸ್ಗಳು ಏನು ಅನ್ನೋದನ್ನು ನಾವು ಈಗ ನೋಡೋಣ. ಮೊದಲನೇದು ಏನು ಅಂತಂದರೆ, ಈಗ ನಾನು ಇಲ್ಲಿ ಹೇಳಿದೆ ಪ್ರೆಸಿಡೆಂಟು ಸ್ಟೇಟ್ಗಳಿಗೆ ಒಂದು ಒಪಿನಿಯನ್ಗೆ ಕಳಿಸ್ತಾರೆ ಅಂತ. ಸೊ ಇದು ಮಸ್ಟ್. ಓಕೆನಾ. ಆ ಥರ ಕಳಿಸ್ಲೇಬೇಕು ಪ್ರೆಸಿಡೆಂಟು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು, ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂದರೆ ಸ್ಟೇಟ್ ಗವರ್ನಮೆಂಟು ಹ್ಞೂ ಅನ್ಲಿ ಇಲ್ಲ ಅಂತ ಅನ್ಲಿ ಅದರ ಫೈನಲ್ ಡಿಸಿಷನು ಪ್ರೆಸಿಡೆಂಟ್ಗೆ ಬಿಟ್ಟಿದ್ದು. ಈಗ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಕೇರಳ ತಗೊಳ್ಳೋಣ. ಈಗ ಪ್ರೆಸಿಡೆಂಟ್ ಅವರು ಬಿಲ್ಲನ್ನು ಸ್ಟೇಟ್ ಗವರ್ನಮೆಂಟ್ಗೆ ಕಳಿಸ್ತಾರೆ, ಕೇರಳ ಗವರ್ನಮೆಂಟ್ಗೆ ಕಳಿಸ್ತಾರೆ. ಕೇರಳ ಗವರ್ನಮೆಂಟ್ ಈಗ ಎಸ್ ಅಂದರೆ ಎಸ್, ಪ್ರೆಸಿಡೆಂಟ್ ಎಸ್ ಅಂದ್ಬಿಟ್ಟು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಸಿಂಪಲ್ ಮೆಜಾರಿಟಿಯಲ್ಲಿ ಪಾಸ್ ಮಾಡ್ತಾರೆ.
ಇಲ್ಲ ಕೇರಳ ಸರ್ಕಾರ ನೋ ಅಂತಂದ್ರೆ ಆಗ ಪ್ರೆಸಿಡೆಂಟ್ಗೆ 2 ಆಪ್ಷನ್ ಇದೆ. ಅಂದರೆ ಆ ಒಂದು ಕನ್ಸಿಡರ್ ಮಾಡ್ದಿರ ಸ್ಟೇಟ್ ಗವರ್ನಮೆಂಟ್ನ ಒಂದು ಡಿಸಿಷನ್ ಕನ್ಸಿಡರ್ ಮಾಡ್ದಿರ ಎಸ್ ಅಂತ ಹೇಳೋದು, ಇಲ್ಲ ಅಂತಂದರೆ ಸ್ಟೇಟ್ ಗವರ್ಮೆಂಟ್ ಡಿಸಿಷನ್ ಜೊತೆ ಅಲೈನ್ ಆಗಿ ನೋ ಅಂತ ಹೇಳೋದು. ಸೊ ಇಲ್ಲಿ ಏನೇ ಫೈನಲ್ ಡಿಸಿಷನ್ ಬಂದರೂ ಇಟ್ ಈಸ್ ಆಫ್ ಪ್ರೆಸಿಡೆಂಟ್. ಸ್ಟೇಟ್ ಗವರ್ನಮೆಂಟ್ನ ಒಪಿನಿಯನ್ ತಗೋತಾರೆ ಹೊರತು ಸ್ಟೇಟ್ ಗವರ್ನಮೆಂಟ್ ಏನೇ ಒಪಿನಿಯನ್ ಕೊಟ್ಟರು ದಟ್ ಈಸ್ ನಾಟ್ ಬೈಂಡಿಂಗ್ ಆನ್ ಪ್ರೆಸಿಡೆಂಟ್ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು 1 ಪಾಯಿಂಟು. 2ನೇ ಪಾಯಿಂಟ್ ಏನು ಬೇಕು ಅಂತಂದರೆ, ಈ ಒಂದು ಬಿಲ್ ಏನು ಇಂಟ್ರೊಡ್ಯೂಸ್ ಮಾಡಿದಾರಲ್ವಾ, ಈ ಬಿಲ್ ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಪ್ರೆಸಿಡೆಂಟ್ ಅವರ ರೆಕಮೆಂಡೇಶನ್ ತೊಗೊಂಡಿರಬೇಕು. ಓನ್ಲಿ ದೆನ್ ಈ ಆರ್ಟಿಕಲ್ 3ಯಲ್ಲಿ ಏನೇ ಪ್ರಾಸೆಸನ್ನು ಮಾಡಿದ್ರು ಕೂಡ, ಅಥವಾ ಏನೇ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಆರ್ಟಿಕಲ್ 3, ರಾಷ್ಟ್ರಪತಿಗಳ ಒಂದು ಪ್ರಯರ್ ರೆಕಮೆಂಡೇಶನ್ ತಗೊಂಡೇ ಇರಬೇಕು. ದಟ್ ಈಸ್ ಮಸ್ಟ್. ಓಕೆನಾ, ಅದೊಂದು ಪಾಯಿಂಟ್ ಇಂಪಾರ್ಟೆಂಟ್. 2ನೇ ಪಾಯಿಂಟ್, ಈಗಾಗಲೇ ನಾನು ಹೇಳಿರೋ ಥರ ರಾಜ್ಯ ಸರ್ಕಾರದ ಒಂದು ಒಪಿನಿಯನನ್ನು ಕೇಳ್ಬೋದು, ಸ್ಟೇಟ್ ಗವರ್ಮೆಂಟ್ ಒಪಿನಿಯನನ್ನು ಕೇಳ್ಬೋದು, ಬಟ್ ಫೈನಲ್ ಡಿಸಿಷನ್ ಏನೇ ಇದ್ರೂ ಇಟ್ ಈಸ್ ಲೆಫ್ಟ್ ಟು ಪ್ರೆಸಿಡೆಂಟ್ ಅನ್ನುವಂಥದ್ದು. ಸೊ ಇದೆರಡು ಕೂಡ ಪ್ರಿಲಿಮ್ಸಲ್ಲಿ ಟ್ರ್ಯಾಪ್ ಆಗಿ ಕೇಳ್ಬೋದು. ಸೊ ಆ ಒಂದು ದೃಷ್ಟಿಯಿಂದ ನಾವು ಇದನ್ನು ಕೂಡ ನೋಡಿದ್ದೀವಿ. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.